ನಮಸ್ಕಾರ, ನನ್ನ ಹೆಸರು ಭರತ್ ಕುಮಾರ್ ಎನ್, ತಾಂತ್ರಿಕ ಸಲಹೆಗಾರ. ಈಗ ನಾವು ಪಿ ಐ ಬಗ್ಗೆ ತಾಂತ್ರಿಕವಾಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಏನು ಪಿ ಐಯಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಡಿಸ್ಟಿಕ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೇಗೆ ತಾಂತ್ರಿಕವಾಗಿ DCFನ ಎಂಟ್ರಿ ಮಾಡೋದು, ಅದನ್ನು ವೆರಿಫಿಕೇಷನ್ ಮಾಡೋದು ಅನ್ನೋದು ಇವಾಗ ನಾವು ತಾಂತ್ರಿಕವಾಗಿ ಲೈವಲ್ಲಿ ನೋಡೋಣ. ಇದು ಪಿ ಐ ಅಪ್ಲಿಕೇಶನ್. ಈ ಪಿ ಐ ಅಪ್ಲಿಕೇಶನಲ್ಲಿ ನಾವು ಮೊದಲಿಗೆ ಇದರಲ್ಲಿ ಯೂಸ್ ಮಾಡಬೇಕಾದ್ರೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬಂದು ಗ್ರಾಮ ಸ್ವರಾಜ್ ಲಾಗಿನ್ ಕ್ರೆಡೆನ್ಷಿಯಲ್ ಏನಂದರೆ, ಗ್ರಾಮ ಪಂಚಾಯತಿಯಲ್ಲಿ ADM ಲಾಗಿನ್ ಅಂದರೆ ನೀವು ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಏನು ಗ್ರಾಮ ಸ್ವರಾಜಲ್ಲಿ ಯೂಸ್ ಮಾಡ್ತಾ ಇದ್ದೀರೋ ಆ್ಯಕ್ಷನ್ ಪ್ಲ್ಯಾನ್ಗಳು, ಆ ಲಾಗಿನ್ನ ಯೂಸ್ ಮಾಡಬೇಕು. ಮತ್ತು ತಾಲೂಕ್ ಲಾಗಿನಲ್ಲಿ ಅಡ್ಮಿನ್ ಲಾಗಿನ್ ಅಂದರೆ EO ಲಾಗಿನ್, ಏನು ಲಾಗಿನ್ ಯೂಸರ್ ಪ್ರೊಫೈಲ್ ಅಪ್ರೂವ್ ಮಾಡೋದು, DSA ಅಪ್ರೂವ್ ಮಾಡೋದು ಅಂತ ಲಾಗಿನ್ನ ಅಡ್ಮಿನ್ ಲಾಗಿನ್ ಯೂಸ್ ಮಾಡಬೇಕು. ಮತ್ತು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಅಡ್ಮಿನ್ ಲಾಗಿನ್. ಇದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬಂದು ಪಿ ಐಗೆ. ನಾವು ಮೊದಲಿಗೆ ಕೇಂದ್ರ ಅಂದರೆ ಸ್ಟೇಟ್ ಲಾಗಿನ್ ಕ್ರೆಡೆನ್ಷಿಯಲ್ ಥ್ರೂ ಲಾಗಿನ್ ಆಗೋಣ. ಏಕೆಂದರೆ ಮೊದಲಿಗೆ ನಾವು DCFನ ಜನ್ರೇಟ್ ಮಾಡಬೇಕು. ಪಿ ಐ ಏನು ಕ್ವಶನರೀಸ್ ಗ್ರಾಮ ಪಂಚಾಯತ್ ಎಂಟ್ರಿ ಮಾಡಬೇಕು, ಆ ಕ್ವಶನರೀಸು ನಾವು ಮೊದಲು ರಾಜ್ಯ ಮಟ್ಟದಲ್ಲಿ ಎಂಟ್ರಿ ಮಾಡಬೇಕು. ಅದಕ್ಕೆ ಮೊದಲಿಗೆ ಸ್ವಲ್ಪ ಕ್ರಮಗಳಿದೆ. ಏನು ಅದರಲ್ಲಿ ಬ್ಲಾಕ್ ನೋಡಲ್ ಆಫೀಸರ್ಸ್ ಯಾರು, ಫೀಲ್ಡ್ ಆಫೀಸರ್ಸ್ ಯಾರು, ಆ ಡೇಟಾ ರಿಜಿಸ್ಟರ್ಸ್ ಎಲ್ಲಿಂದ ತೊಗೊತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ನಾವು ಮೊದಲು ತುಂಬಿ ಕ್ರಮೇಣ ಕ್ವಶನರೀಸ್ನ ಪಬ್ಲಿಷ್ ಮಾಡಬೇಕು. ನಾವು ಮೊದಲಿಗೆ ಕರ್ನಾಟಕ ಸ್ಟೇಟ್ ಅಡ್ಮಿನ್ ಲಾಗಿನ್ ಆಗಿದ್ದೀವಿ. ಇದರಲ್ಲಿ ನಮ್ಮ ಜವಾಬ್ದಾರಿ ಅಂದರೆ ಸ್ಟೇಟ್ ಜವಾಬ್ದಾರಿ ಏನು ಅಂದರೆ, ಮೊದಲಿಗೆ ಇಲ್ಲಿ ಬ್ಲಾಕ್ ಆಫೀಸರ್ಸ್ನ ಎಂಟ್ರಿ ಮಾಡೋದು. ಏನು ಯಾರು ಬ್ಲಾಕ್ ಲೆವೆಲ್ ಆಫೀಸರ್ಸ್, ಬ್ಲಾಕ್ ಆಫೀಸರ್ಸಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಮತ್ತು ನಾವು ಯಾರಿಂದ ಮಾಹಿತಿ ತೊಗೊಬೇಕು ಅನ್ನೋದನ್ನ ನಾವು ಇಲ್ಲಿ ಮೊದಲಿಗೆ ಎಂಟ್ರಿ ಮಾಡಿದ್ದೀವಿ, ಬ್ಲಾಕ್ ಆಫೀಸರ್ಸ್ನ. ನಂತರ ಫೀಲ್ಡ್ ಆಫೀಸರ್, ಯಾರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಹಿತಿ ಒದಗಿಸ್ತಾರೆ ಈ ಸಂಬಂಧಪಟ್ಟ DCFಸ್ಗೆ ಅನ್ನೋ ಆಫೀಸರ್ಸ್ ಡೀಟೇಲ್ಸು, ಅಂದರೆ ಯಾವ ಡಿಪಾರ್ಟ್ಮೆಂಟು ಅನ್ನೋದು ನಾವು ಇಲ್ಲಿ ಫೀಲ್ಡ್ ಆಫೀಸರ್ಸಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ತದನಂತರ ಡೇಟಾ ರಿಸೋರ್ಸ್, ಅಂದರೆ ಆ ಮಾಹಿತಿ ಯಾವ ರಿಜಿಸ್ಟರಿಂದ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಇಲ್ಲಿ ರಿಜಿಸ್ಟರ್ಸ್ ಎಂಟ್ರಿ ಮಾಡಿದ್ದೀವಿ. ಆಮೇಲೆ DCF ಅಂದರೆ ಡೇಟಾ ಕಲೆಕ್ಷನ್ ಫಾರ್ಮೆಟ್, ಅಂದರೆ ಕ್ವಶನರೀಸ್. ಅಂದರೆ ಇಲ್ಲಿ ಥೀಮ್ ವಾರು ಡೇಟಾ ಇರುತ್ತೆ. ಈ ಥೀಮ್ ವಾರು ಡೇಟಾದಲ್ಲಿ ಈ ಡೇಟಾ ಯಾರು ಪರಿಶೀಲನೆ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಹಾಕಿರ್ತೀವಿ. ತದನಂತರ DCF ಜನ್ರೇಟ್ ಆಗುತ್ತೆ. ಈಗ ಈ ಪ್ರಸ್ತುತ ಸಾಲಿನ 23-24 DCF ಆಲ್ರೆಡಿ ನಾವು ಜನ್ರೇಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ 8 ಥರ DCF ಇವಾಗ ಆಲ್ರೆಡಿ ಜನ್ರೇಟ್ ಆಗಿದೆ. ಈ DCF ಫಾರ್ಮ್ಯಾಟ್ಸು ಬಂದು ಈಗಿರುತ್ತೆ: ಕ್ವಶನರೀಸು, ಆನ್ಸರ್ಸು, ಮತ್ತು ಯಾರು ಇದನ್ನು ವೆರಿಫೈ ಮಾಡಿದ್ದಾರೆ ಅನ್ನೋಂಥ ಆಫೀಸರ್ ನೇಮು, ಅವ್ರ ಮೊಬೈಲ್ ನಂಬರು, ಅವ್ರ ಡೆಸಿಗ್ನೇಷನ್ನ ತುಂಬಿ ಸೈನ್ ಮಾಡಬೇಕು. ಇದು DCF ಏನು ಗ್ರಾಮ ಪಂಚಾಯತಿಯವ್ರು ಕಲೆಕ್ಟ್ ಮಾಡ್ತಾರಲ್ಲ ಆಗ. ಇದು ಬಂದು DCF ಸ್ಯಾಂಪಲ್ DCF ಫಾರ್ಮ್ಯಾಟ್. ಇದು ಹೇಗಿರುತ್ತೆ ಅನ್ನೋದು. ಈಗ ನಾವು ಮೊದಲಿಗೆ ತಾಲೂಕು ಮಟ್ಟದ ಅಂದರೆ ಬ್ಲಾಕ್ ಅಡ್ಮಿನ್ ಲಾಗಿನ್ ಅಲ್ಲಿ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ ಕ್ರಿಯೇಟ್ ಮಾಡ್ಕೊಡ್ಬೇಕು. ಏನಿವಾಗ ಬ್ಲಾಕ್ ಆಫೀಸರ್ಸ್ ಅಂತ ಹೇಳಿದೀವಲ್ಲ, ಅವ್ರು ಬಂದು ಅದರ್ ಡಿಪಾರ್ಟ್ಮೆಂಟ್ಸ್ ಅವ್ರು ಇರ್ತಾರೆ. ಯಾಕೆಂದರೆ ಅವ್ರ ಹತ್ರ ನಮ್ಮ ಗ್ರಾಮ ಸ್ವರಾಜ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇರೋದಿಲ್ಲ. ಸೊ ಅವ್ರಿಗೆ ನಾವು ಒಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಸೊ ಅದು EO ಅವ್ರ ಜವಾಬ್ದಾರಿ ಆಗಿರುತ್ತೆ. ಅದು ತಾಲೂಕು ಮಟ್ಟದಲ್ಲಿ ಪ್ರಾವಿಷನ್ ಇದೆ. ಅಲ್ಲಿ ಏನು ಇದು ನಾವು ಒಂದು ತಾಲೂಕು ಲಾಗಿನ್ ಆಗಿದ್ದೀವಿ. ಇಲ್ಲಿ ತಾಲೂಕು ಲಾಗಿನಲ್ಲಿ ನೀವು ನೋಡ್ಬೋದು ಬ್ಲಾಕ್ ಲೆವೆಲ್ ನೋಡಲ್ ಆಫೀಸರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಈ 3ನೇ ಆಪ್ಷನ್ನು. ತಾಲೂಕು ಲಾಗಿನ್ ಆಗ್ತಾ ಇದ್ದೀವಿ. ಮೊದಲಿಗೆ ಆಫೀಸರ್ ಡೀಟೇಲ್ಸ್ ಹಾಕಬೇಕು. ಆಫೀಸರ್ಸ್ ಏನೋ ಚೇಂಜ್ ಆಗಿದರೆ ನೀವು ಮಾಡಿಫೈ ಮಾಡಿ ಆ ಡೀಟೇಲ್ಸ್ನ ತುಂಬಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ನಂತರ ಲಾಗಿನ್ ಆಗುತ್ತೆ. ಆಮೇಲೆ ಇಲ್ಲಿ ಬ್ಲಾಕ್ ಲೆವೆಲ್ ನೋಡಲ್ ಆಫೀಸರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ನೋಡಲ್ ಆಫೀಸರ್ಸ್ ಅಂದರೆ ಯಾರ್ಯಾರು ನೋಡಲ್ ಆಫೀಸರ್ಸ್ ಇದ್ದಾರೆ ಅಂತ ಮೊದಲಿಗೆ ಮಾಹಿತಿ ತಗೊಂಡು
ಇಲ್ಲಿ ನಾವು ಆಲ್ರೆಡಿ ನಮ್ಮ ಸ್ಟೇಟ್ ಲಾಗಿನಲ್ಲಿ ಯಾರ್ಯಾರು ನೋಡಲ್ ಆಫೀಸರ್ ಬರ್ತಾರೆ ಅನ್ನೋದು ಆಲ್ರೆಡಿ ಎಂಟ್ರಿ ಮಾಡಿದ್ದೀವಿ. ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್, ಅಸಿಸ್ಟೆಂಟ್ ಡೈರೆಕ್ಟರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಬ್ಲಾಕ್ ಎಜುಕೇಷನ್ ಆಫೀಸರ್, ಬ್ಲಾಕ್ ಫುಡ್ ಆಫೀಸರ್, ಬ್ಲಾಕ್ ಹೆಲ್ತ್ ಆಫೀಸರ್, ಬ್ಲಾಕ್ ಲೈವ್ ಆರ್ ಕ್ರೈಮ್ ಪೊಲೀಸ್ ಕಂಟ್ರೋಲ್, ಬ್ಲಾಕ್ WCD ಆಫೀಸರ್, ಡೆಪ್ಯೂಟಿ ತಹಸೀಲ್ದಾರ್, ಇಒ. ಇವರಿಷ್ಟು ಬ್ಲಾಕ್ ಲೆವೆಲ್ ಆಫೀಸರ್ಸ್. ಇವ್ರಿಗೆಲ್ಲ ಒಂದೊಂದು ಲಾಗಿಂಗ್ ಕ್ರೆಡೆನ್ಷಿಯಲ್ಸ್ ಕ್ರಿಯೇಟ್ ಮಾಡಿಕೊಡ್ಬೇಕು ನಾವು. ಇವಾಗ ಒಂದು ಲಾಗಿಂಗ್ ಕ್ರೆಡೆನ್ಷಿಯಲ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಏನು ಬ್ಲಾಕ್ ಆಫೀಸರ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ತದನಂತರ ಅವರ ನೇಮ್, ಆಮೇಲೆ ಅವರು ಯಾವ ಬ್ಲಾಕ್, ನೇಮ್ ಆಫ್ ದಿ ಬ್ಲಾಕ್ ಲೆವೆಲ್ ಆಫೀಸ್ ಆಫ್ ದಿ ಲೈನ್ ಡಿಪಾರ್ಟ್ಮೆಂಟ್ ಸೇಮ್, ಅಂದರೆ ಕನ್ನಡದಲ್ಲಿ ನೀವು ಹಾಕ್ಬೋದು. ಮತ್ತು ಅವರ ಡೆಸಿಗ್ನೇಷನ್, ಆಮೇಲೆ ಒಂದು ಮೇಲ್ ID, ತದನಂತರ ಅವರ ಜೆಂಡರ್, ಆಮೇಲೆ ಮೊಬೈಲ್ ನಂಬರ್. ಈ ಇಷ್ಟು ಮಾಹಿತಿನ ಮೊದಲಿಗೆ ನಾವು ಅವ್ರ ಹತ್ರ ತಗೊಂಡು ಇಟ್ಕೊಂಡು ದೆನ್ ವಿ ಶುಡ್ ಕ್ರಿಯೇಟ್. ಯಾಕೆಂದರೆ ಏನಿಲ್ಲ, ಅವ್ರ ಹೆಸರು, ಮೊಬೈಲ್ ನಂಬರ್, ಮೇಲ್ ID, ಈ ಮೂರೇ ಡೀಟೇಲ್ಸ್ನ ತೊಗೊಬೇಕು. ಯಾರು ಬ್ಲಾಕ್ ನೋಡಲ್ ಆಫೀಸರ್ಸ್ ಹತ್ರ ತೊಗೊಂಡು ರಿಜಿಸ್ಟರ್ ಮಾಡಿದ್ರೆ ಅದು ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ತದನಂತರ ಏನು ಅವ್ರಿಗೆ ಲಾಗಿಂಗ್ ಕ್ರೆಡೆನ್ಷಿಯಲ್ಸ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಇಲ್ಲಿ ವ್ಯೂ ಬ್ಲಾಕ್ ಲೋಡಲ್ ಆಫೀಸರ್ ಅಂತ ಇದೆ, ಮತ್ತು ಅಪ್ಡೇಟು. ಏಕೆಂದರೆ ಇದು PA ಬಂದು ಲಾಸ್ಟ್ ಇಯರಿಂದನೇ ಶುರು ಆಗಿದ್ದು. ಇವಾಗ ಆಲ್ರೆಡಿ ಬ್ಲಾಕ್ ಆಫೀಸರ್ಸ್ ಇದ್ದಾರೆ. ಅವರು ಚೇಂಜ್ ಆಗಿದ್ದರೆ ನೀವು ಇಲ್ಲಿ ಅಪ್ಡೇಟ್ ಬ್ಲಾಕ್ ನೋಡಲ್ ಆಫೀಸರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಆ ನೋಡಲ್ ಆಫೀಸರ್ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದರೆ ಇಲ್ಲಿ ಡೇಟಾ ಬರುತ್ತೆ ನೋಡಿ. ಇಲ್ಲಿದೆ ಡೇಟಾ ಇತ್ತು ಅಂದಾಗ ಇಲ್ಲಿ ಮಾಡಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಎಡಿಟ್ ಆಪ್ಷನ್ ಇದೆ. ಎಡಿಟ್ ಮಾಡಿಬಿಟ್ಟು ಅವ್ರ ನೇಮು, ಫೋನ್ ನಂಬರು, ಮೇಲ್ ID ಚೇಂಜ್ ಮಾಡಿಬಿಟ್ಟು ನಾವು ಅಪ್ಡೇಟ್ ಮಾಡಿಕೊಡ್ಬೋದು. ಅದೇ ಸೇಮ್ ಡಿಪಾರ್ಟ್ಮೆಂಟ್ ಇದ್ದರೆ. ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ಮಲ್ಟಿಪಲ್ ಕ್ರಿಯೇಟ್ ಮಾಡೋದು ನೆಸೆಸಿಟಿ ಇಲ್ಲ, ಯಾಕೆಂದರೆ ಡೂಪ್ಲಿಕೇಟ್ ಕ್ರೆಡೆನ್ಷಿಯಲ್ಸ್ ಆಗುತ್ತೆ. ಸೊ ಆಲ್ರೆಡಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ವ್ಯೂವಲ್ಲಿ ಹೋಗಿ. ಇಲ್ಲ ಅಂದರೆ ಹೊಸದಾಗಿ ಕ್ರಿಯೇಟ್ ಮಾಡಿಕೊಡಿ. ನೆಕ್ಸ್ಟು ಅವ್ರಿಗೆ ಒಂದು ಲಾಗಿಂಗ್ ಕ್ರೆಡೆನ್ಷಿಯಲ್ ಕ್ರಿಯೇಟ್ ಮಾಡಬೇಕಲ್ಲ. ಇಲ್ಲಿ ಕ್ರಿಯೇಟ್ ಬ್ಲಾಕ್ ಲೆವೆಲ್ ನೋಡಲ್ ಆಫೀಸರ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದು ನೋಡಿ, ನಾವು ಏನು ಮಾಹಿತಿ ರಿಜಿಸ್ಟರ್ ಮಾಡಿರ್ತೀವಲ್ಲ ಆ ಮಾಹಿತಿ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಮೊದಲನೇ ಚಿಹ್ನೆ ನೋಡ್ಬೋದು. ಇಲ್ಲಿದೆ ನೋಡಿ ಚಿಹ್ನೆ, ಮನುಷ್ಯ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ID ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಅವರ ಮೊಬೈಲ್ ನಂಬರ್, ಏನು ನೀವು ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿರ್ತೀರಲ್ಲ, ಅವ್ರಿಗೆ ಟೆಕ್ಸ್ಟ್ ಮೆಸೇಜ್ ಮೂಲಕ ಅವ್ರಿಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಹೋಗುತ್ತೆ. ನಾವು ಇಲ್ಲಿ ಒನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಜನ್ರೇಟ್ ಮಾಡಿದ್ರೆ ಒಂದು ಲಾಗಿನ್ ID PDI-BNO-6 ಡಿಜಿಟ್ಸ್ ನಂಬರ್ ಬಂದು ಅವರು ಲಾಗಿನ್ ID ಆಗಿರುತ್ತೆ. ತದನಂತರ ಪಾಸ್ವರ್ಡ್ ಬಂದು ಡಿಫಾಲ್ಟ್ ಪಾಸ್ವರ್ಡು ಅವ್ರಿಗೆ ಹೋಗುತ್ತೆ. ಅದನ್ನು ಅವರು ಚೇಂಜ್ ಮಾಡ್ಕೊಬೋದು ಬೇಕು ಅಂದರೆ. ಈಗ ನಾನು ಲಾಗಿನ್ ID ಜನ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಯೂಸರ್ ಕ್ರಿಯೇಟೆಡ್ ಆ್ಯಂಡ್ ಡೀಟೇಲ್ಸ್ ಹ್ಯಾಸ್ ಬಿನ್ ಸೆಂಡ್ ಸಕ್ಸಸ್ಫುಲಿ ಆನ್ ಮೊಬೈಲ್ ನಂಬರ್. ನೀವು ಯಾವ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿರ್ತೀರಲ್ಲ ಅದಕ್ಕೆ ಮೊಬೈಲ್ ನಂಬರ್ ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ಅವ್ರ ಮೊಬೈಲ್ ನಂಬರೇ ತೊಗೊಂಡು ಅಪ್ಡೇಟ್ ಮಾಡಿ. ಒನ್ಸ್ ಇಲ್ಲಿ ಬಂದಿದ ತಕ್ಷಣ ನೋಡಿ, ಇಲ್ಲಿ ಯೂಸರ್ ID ಜನ್ರೇಟ್ ಆಗಿದೆ. ನೀವು ಆಗಲೇ ನೋಡಿದ್ರೆ ಬೇರೆ ಒಂದು ಸಿಂಬಲ್ ಇತ್ತು, ಇವಾಗ ಯೂಸರ್ ನೇಮ್ ಬರ್ತಾ ಇದೆ. ಯಾಕೆಂದರೆ ಆಲ್ರೆಡಿ ಈ ಡಬಲ್ ಟೈಮ್ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಇದು ಆಲ್ರೆಡಿ 2-3 ಇದ್ದರೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ಇದು ಮಾಡಿ. ನೆಕ್ಸ್ಟು ರೀಸೆಟ್ ಪಾಸ್ವರ್ಡ್. ಅವ್ರೇನಾದರೂ ಪಾಸ್ವರ್ಡ್ ರೀಸೆಟ್ ಕೇಳಿದ್ರೆ, ಮರ್ತೋಗಿದ್ರೆ ರೀಸೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದೇ ಸೇಮ್. ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ಸೆಟ್ಟಿಂಗ್ಸ್ ಬಟನ್ ಅಂತ ಒಂದಿದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರು ಸೇಮ್ ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ರೀಸೆಟ್ ಆಗಿ ಅವ್ರಿಗೆ ಹೋಗುತ್ತೆ. ಇದು ಬಂದು ಫಸ್ಟ್ ಮೊದಲನೇ ಜವಾಬ್ದಾರಿ ಇಒದು. ಏನು ಬ್ಲಾಕ್ ಲೆವೆಲಲ್ಲಿ ಇದು ಮೊದಲನೇ ಜವಾಬ್ದಾರಿ, ಏನು ಒಂದು ಲೈನ್ ಡಿಪಾರ್ಟ್ಮೆಂಟಿಗೆ ಲಾಗಿಂಗ್ ಕ್ರೆಡೆನ್ಷಿಯಲ್ಸ್ ಕ್ರಿಯೇಟ್ ಮಾಡಿಕೊಡೋದು. ತದನಂತರ ನಾವು ಈಗ ಗ್ರಾಮ ಪಂಚಾಯಿತಿ ಲಾಗಿನ್ ಆಗೋಣ. ಏನು ನಾವು ಈ ಗ್ರಾಮ ಸ್ವರಾಜ್ ADM ಲಾಗಿನ್, ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಲಾಗಿನ್ ಥ್ರೂ ಗ್ರಾಮ ಪಂಚಾಯಿತಿ ಲಾಗಿನ್ ಆಗಬೇಕು.
ಸೇಮ್ ಲಾಗಿನ್ ಐ ಡಿ ಪಾಸ್ವರ್ಡ್, ಇದಕ್ಕೆ ಸಪ್ರೇಟ್ ಪಾಸ್ವರ್ಡ್ ಏನಿರಲ್ಲ, ಲಾಗಿನ್ ಐ ಡಿನೂ ಅದೇ ಇರುತ್ತೆ, ಪಾಸ್ವರ್ಡು ಅದೇ ಇರುತ್ತೆ. ನೀವು ಏನಾದರೂ ವರ್ಕ್ ಆಗಿಲ್ಲ ಅಂದರೆ ನೀವು ಈ ಗ್ರಾಮ ಸ್ವರಾಜಲ್ಲಿ ರೀಸೆಟ್ ಮಾಡ್ಕೊಬೇಕಾಗತ್ತೆ ಪಾಸ್ವರ್ಡ್ಸು. ಇಲ್ಲೂ ಸೇಮ್ ಆಫೀಸರ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕು, ತಪ್ಪಿದ್ರೆ ಸರಿ ಮಾಡಿ ಅಪ್ಡೇಟ್ ಕೊಟ್ಟರೆ ನೆಕ್ಸ್ಟ್ ಲಾಗಿನ್ ಆಗುತ್ತೆ. ನೆಕ್ಸ್ಟ್ ಇದು ನೋಡಿ, ಇದು ಗ್ರಾಮ ಪಂಚಾಯತಿ ಲಾಗಿನ್. ಇಲ್ಲಿ ಮೊದಲಿಗೆ ನೋಡಿ, ಮೊದಲನೇ ಆಪ್ಷನ್ ಆಫೀಸರ್ಸ್ ಅಂತ ಇದೆ. ಇಲ್ಲಿ ವ್ಯೂ ಫೀಲ್ಡ್ ಆಫೀಸರ್ ಫಾರ್ ಡೇಟಾ ವೆರಿಫಿಕೇಷನ್ ಅಂದರೆ ಯಾರು ಫೀಲ್ಡ್ ಆಫೀಸರ್ಸ್ ಇದ್ದಾರೆ ಅನ್ನೋದು ನೋಡಬಹುದು ನಾವು. ಅಗ್ರಿಕಲ್ಚರ್ ಆಫೀಸರು, ಫುಡ್ ಇನ್ಸ್ಪೆಕ್ಟ್ರು, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್, ಹೆಲ್ತ್ ಆಫೀಸರ್, ಅಂಗನವಾಡಿ ಸೂಪರ್ವೈಸರು, VRW, ASI, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನೀವೇ, VAO, ಇವರಿಷ್ಟು ಫೀಲ್ಡ್ ಆಫೀಸರ್ಸ್ ಬರ್ತಾರೆ. ಆಯಿತಾ? ಏನು ಈ ಫೀಲ್ಡ್ ಆಫೀಸರ್ ಜವಾಬ್ದಾರಿ ಏನು? ನಾವೀಗ ಆಲ್ರೆಡಿ ಎಂಟರ್ ಮಾಡಿರೋ DCFs ಇಲ್ಲಿ ನೋಡಿ, ಸೆಕೆಂಡ್ ಆಪ್ಷನ್ ಇಲ್ಲಿ ಲೈನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ದಟ್ ಶೆಲ್ ವೆರಿಫೈ ದ ಡೇಟಾ ಅಂದರೆ ಯಾರು ಇವ್ರ ಮೇಲೆ ಬ್ಲಾಕ್ ಆಫೀಸರ್ಸ್ ಯಾರಿದ್ದಾರೆ ಅನ್ನೋದು ಇಲ್ಲಿ ನಾವು ಲಾಗಿನ್ಸ್ ಏನು ತಾಲೂಕ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಿರ್ತೀವಲ್ಲ ಅವ್ರ ಲಾಗಿನ್ಸ್ ಇಲ್ಲಿ ಬರುತ್ತೆ, ಯಾರ್ಯಾರು ಇದ್ದಾರೆ ವೆರಿಫಿಕೇಷನ್ ಆಫೀಸರ್ ಅಂತ ಇಲ್ಲಿ ನೋಡ್ಬೋದು ಗ್ರಾಮ ಪಂಚಾಯತಿಯವ್ರು, ನೋಡೋಕ್ಕಷ್ಟೇ ಇದು. ನೆಕ್ಸ್ಟ್ ಸೆಕೆಂಡ್ ಎಂಟರ್ PDI ಡೇಟಾ. ಇಲ್ಲಿ 2.1 ಏನಿದೆಯಲ್ಲ, ಡೌನ್ಲೋಡ್ ಫೀಲ್ಡ್ ಆಫೀಸರ್ ವೈಸ್ DCFs ಅಂದರೆ ಈಗ ಆಲ್ರೆಡಿ ಏನು ನಾವು ಸ್ಟೇಟ್ ಲಾಗಿನಿಂದ DCFನ ಪಬ್ಲಿಷ್ ಮಾಡಿದ್ದೀವಲ್ಲ ಅದು ಇಲ್ಲಿ ತೋರಿಸುತ್ತೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಇಲ್ಲಿ ತೋರಿಸುತ್ತೆ ಏನು 2.1ಅಲ್ಲಿ. ಈಗ ಗ್ರಾಮ ಪಂಚಾಯತಿಯವರು ಮೊದಲಿಗೆ ಮಾಡಬೇಕಾಗಿರೋ ಕರ್ತವ್ಯ ಏನು ಅಂದರೆ ಈ ಪ್ರತಿಯೊಂದು DCFsನ ಪ್ರಿಂಟ್ ತಗೊಬೇಕು. ಇಲ್ಲಿ ಕೊನೆಯಲ್ಲಿ ಪ್ರಿಂಟ್ ಸಿಂಬಲ್ ಇದೆ, ಆ ಪ್ರಿಂಟ್ ಸಿಂಬಲ್ ಮೇಲೆ ಕ್ಲಿಕ್ಕಿದ್ರೆ ಈ DCF ಫಾರ್ಮೇಟ್ ಓಪನ್ ಆಗುತ್ತೆ. ತದನಂತರ ಈ ಪ್ರಿಂಟ್ನ ತೆಗ್ದು ನಾವು ಏನು ಫೀಲ್ಡ್ ಲೆವೆಲ್ ಆಫೀಸರ್ಸ್ ಅಂತ ಮಾಡಿದ್ದೀವಲ್ಲ, ಇವಾಗ ಇದಕ್ಕೆ PDOನೇ ಫೀಲ್ಡ್ ಲೆವೆಲ್ ಆಫೀಸರ್. ಆಯಿತಾ? ಇದು PDOನೇ ಫಸ್ಟು, PDOನೇ ಆಗಲಿ ಇದನ್ನು ಪ್ರಿಂಟ್ ತೆಗ್ದು ಡೇಟಾ ಫಸ್ಟು ತುಂಬಬೇಕು. DCFನ ತುಂಬಿ ಅವರು ಏನು ಸರ್ಟಿಫೈ ಮಾಡಬೇಕು, ಈ ಡೇಟಾ ಎಲ್ಲ ನಾನು ತುಂಬಿರೋದು ಸರಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರ ನೇಮು, ಮೊಬೈಲ್ ನಂಬರು, ಅವ್ರ ಡೆಸಿಗ್ನೇಷನ್ ಹಾಕಿ ಇಲ್ಲಿ ಸೈನ್ ಹಾಕಿ ಸ್ಟ್ಯಾಂಪ್ ಮಾಡಬೇಕು ಈ DCF ಫಾರ್ಮೇಟಲ್ಲಿ. ಇನ್ನು PDOದೇ ಜಾಸ್ತಿ ಕ್ವಶನರೀಸ್ ಇರೋದು, 66 ಕ್ವಶನರೀಸು PDOಗೆ ಬರುತ್ತೆ. ಇನ್ನು ಬೇರೆ ಅದರ್ ಡಿಪಾರ್ಟ್ಮೆಂಟ್ಸಲ್ಲಿ ತುಂಬಾ ಕಮ್ಮಿ ಇದೆ ಕ್ವಶನರೀಸು. ಇದು ಮೊದಲನೇ ಜವಾಬ್ದಾರಿ ಗ್ರಾಮ ಪಂಚಾಯತಿಯವ್ರದ್ದೇನು. ಇಲ್ಲಿ ಪ್ರತಿಯೊಂದು 8 DCF ಇದೆ, ಈ 8 DCFನ ಫಸ್ಟು ಪ್ರಿಂಟ್ ತೆಗಿಬೇಕು. ತೆಗ್ದು ಏನು ಕನ್ಸರ್ನ್ ಫೀಲ್ಡ್ ಲೆವೆಲ್ ಆಫೀಸರ್ಸ್ನ ಕರೆದು ಈ ಡೇಟಾನ ತುಂಬಕ್ಕೆ ಹೇಳಬೇಕು, ಏನು ವಿತಿನ್ ಎ ವೀಕಲ್ಲಿ. ಯಾಕೆಂದರೆ ನಮಗೆ ತುಂಬಾ ಕಮ್ಮಿ ಕಾಲಾವಕಾಶ ಇದೆ, ಅದಕ್ಕೋಸ್ಕರ ಇದನ್ನು ಈ ಡೇಟಾನ DCFನ ಕೊಟ್ಬಿಟ್ಟು ಇದು ನಿಮ್ಮ ಜವಾಬ್ದಾರಿ, ಇದನ್ನು ತುಂಬಿ ನಮಗೆ ನಿಮ್ಮ ಡೆಸಿಗ್ನೇಷನ್ ಸಮೇತ ಸೀಲ್ ಮಾಡಿ ಅದು ಅಂದರೆ ದೃಢೀಕರಿಸಿ ಕೊಡಬೇಕು ಈ DCFನ ಅಂತ ಹೇಳಬೇಕು. ಒನ್ಸ್ ಅವರು ಕೊಟ್ಟಿದ ಮೇಲೆ ನಮ್ಮ ಗ್ರಾಮ ಪಂಚಾಯತಿಯವರು ನೆಕ್ಸ್ಟ್ ಕೆಲಸ ಏನು 2.2 ಎಂಟರ್ DCF. ಏನು ಇವಾಗ ಆಲ್ರೆಡಿ ನಾವು DCFನ ಕೊಟ್ಟಿದ್ದೀವಿ, ಆ ಏನು ಬಂದಿರುತ್ತಲ್ಲ ಡೇಟಾನ ಆ DCFಸ್ನ ಅದನ್ನು ಏನು ಯಾವ ಡಿಪಾರ್ಟ್ಮೆಂಟಿಂದ ಬಂದಿದೆ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ನೋಡಿ ಇಲ್ಲಿ ಫುಡ್ ಇನ್ಸ್ಪೆಕ್ಟ್ರು, ಇವ್ರ ಫುಡ್ ಇನ್ಸ್ಪೆಕ್ಟರ್ ಏನು ನಾವು ಇವ್ರಿಗೆ ಕೊಟ್ಟಿದ್ದೀವಿ ಆಲ್ರೆಡಿ, ಅವರಿಂದ ಡೇಟಾ ತೊಗೊಂಡಿದ ಮೇಲೆ ಅವ್ರು ದೃಢೀಕರಿಸ್ಕೊಟ್ಟಿದ ಮೇಲೆ ಇಲ್ಲಿ ಆ್ಯಕ್ಷನ್ ಅಂತ ಇದೆ ಆಪ್ಷನು, ಇಲ್ಲಿ ಆ್ಯಕ್ಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಆನ್ಸರ್ ತುಂಬಕ್ಕೆ ಸ್ಟಾರ್ಟ್ ಮಾಡಬೇಕು. ಏನು ಆ ಡಾಕ್ಯುಮೆಂಟ್ ನೋಡ್ಕೊಂಡು ಏನು ಆನ್ಸರ್ ಕೊಟ್ಟಿರ್ತಾರೋ ಆ ಆನ್ಸರ್ಸ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ಒನ್ಸ್ ಇಲ್ಲಿ ಆಗಿದ ತಕ್ಷಣ ಅದು ಅಪ್ಡೇಟೆಡ್ DCF ಅಂದರೆ 2.3 ಅಪ್ಡೇಟ್ DCFಗೆ ಬರುತ್ತೆ. ಇದೇ ಥರನೇ ನಾವು ಎಂಟರ್ DCF ಪ್ರತಿಯೊಂದು ಮುಗಿಸ್ಬೇಕು. ಏನು 8 ವಲಯ ಏನಿದೆಯಲ್ಲ ಆ 8 ವಲಯಕ್ಕೂ ನಾವು ಉತ್ತರ ಕೊಡಬೇಕು. ಕೊಟ್ಟಾಗೆ ಅದು ಮೊದಲನೇ ಹಂತ ಕಂಪ್ಲೀಟ್ ಆಗಿದೆ ಅನ್ನೋದು. ಈಗ ನಾನು ಬ್ಲ್ಯಾಂಕ್ಲಿ ಹಾಕ್ತಾ ಇದ್ದೀನಿ, ಬಟ್ ಇದನ್ನು ಬ್ಲ್ಯಾಂಕ್ಲಿ ಹಾಕಬೇಡಿ, ಏಕೆಂದರೆ ಇದ್ರ ಮೇಲೆ ನಿಮ್ಮ PDI ಸ್ಕೋರ್ ಜನ್ರೇಟ್ ಆಗುತ್ತೆ. ಸೊ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನು ತುಂಬಿ, ಆಯಿತಾ? ಏಕೆಂದರೆ ಇದರಿಂದ ನಮ್ಮ ರಾಜ್ಯದ PDI ಸ್ಕೋರ್ ಕಮ್ಮಿ ಆಗ್ತಾ ಇದೆ. ಸೊ ಇದೊಂದು ಸ್ವಲ್ಪ ಜವಾಬ್ದಾರಿತನದಿಂದ ಮಾಡಿ. ಎಂಟರ್ DCF ಇದು ನೋಡಿ, ಇನ್ನೂ 2 ವಲಯಗಳಿದೆ, ಎಲ್ಲ ತುಂಬ್ತಾ ಇದ್ದೀನಿ.
ಪೂರ್ತಿ 8 DCFs ತುಂಬಿದ ಮೇಲೆ ನೆಕ್ಸ್ಟ್ ಹಂತಕ್ಕೆ ಬಿಡೋದದು. ಸೊ ಪ್ರತಿಯೊಂದು ನಾವು ಮಾಡಲೇಬೇಕು. ಆಮೇಲೆ ನೋಡಬೇಕಾಗುತ್ತೆ ನಾವು ಅಪ್ಡೇಟ್ DCFs ಅಲ್ಲಿ 8 ಬಂದಿದೆಯಾ, ಎಂಟರ್ DCFs ಅಲ್ಲಿ ನೋಡಿ, ಎಂಟರ್ DCFs ಎಲ್ಲ ಮುಗ್ದಿದೆ ಅಂತ ಹೇಳ್ತಾ ಇದೆ. ಅಪ್ಡೇಟ್ DCFs ಅಲ್ಲಿ 8 ಬಂದಿದೆಯಾ ಅಂತ ನೋಡಿ 8 ಬಂದಿದೆ. ಇದರಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡಬೇಕು ಅಂತ ತಪ್ಪಿದ್ರೆ ಇಲ್ಲೇ ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಎಡಿಟ್ ಬಟನ್ ಇದೆ ನೋಡಿ, ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನು ಚೇಂಜಸ್ ಮಾಡಿ ತಿರ್ಗಿ ಅಪ್ಡೇಟ್ ಡೇಟಾ, ಇದು ಒನ್ ಟೈಮ್ ಅಪ್ಡೇಟ್ ಮಾಡ್ಬೋದು, ಎರಡನೇ ಸರಿನೂ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಜವಾಬ್ದಾರಿ ಏನು, ಇದನ್ನು ವ್ಯಾಲಿಡೇಟ್ ಅಂದರೆ ನಾವು ತುಂಬಿರೋ ಡೇಟಾ ಕರೆಕ್ಟ್ ಇದೆ, ಇದನ್ನು ನಾವು ನೆಕ್ಸ್ಟ್ ಇದನ್ನು ಗ್ರಾಮ ಸಭೆಯಲ್ಲಿ ಇಡಬೇಕು. ಅದಕ್ಕೆ ಇವಾಗ ಸ್ಪೆಷಲ್ ಗ್ರಾಮ ಸಭಾ ಮಾಡಿ ಅಂತ ಆದೇಶ ಹೊರಡಿಸಿದ್ದಾರೆ, ಆಯಿತಾ. ಇದನ್ನು ಗ್ರಾಮ ಸಭೆಯಲ್ಲಿ ಇಟ್ಟು ಅನುಮೋದನೆ ತೊಗೊಬೇಕು. ಇನ್ನು ನೋಡಿ ನೆಕ್ಸ್ಟ್ 2.4 ವ್ಯಾಲಿಡೇಟ್ ಡೇಟಾ ಫ್ರಮ್ ಗ್ರಾಮ ಸಭಾ ಡಿಸ್ಕಷನ್, ಅಂದರೆ ವ್ಯಾಲಿಡೇಟ್ ಮಾಡೋಕ್ಕೆ ನಾವು ಡೇಟಾ ನೆಕ್ಸ್ಟ್ ಲೆವೆಲಿಗೆ ಪುಷ್ ಮಾಡಬೇಕು. ಇದು ಇಲ್ಲಿ ಕಂಪ್ಲೀಟ್ 116 ಕ್ವಶನರೀಸ್ ಇದೆ. ಇದರಲ್ಲಿ ಕಂಪ್ಲೀಟ್ 116 ಕ್ವಶನರೀಸು ಇವಾಗ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನು ನೆಕ್ಸ್ಟ್ ಲೆವೆಲಿಗೆ ಕಳಿಸ್ಬೇಕಲ್ಲ, ಸೊ ಇಲ್ಲಿ ಬರುತ್ತೆ ಸೇವ್ ಆ್ಯಸ್ ಡ್ರಾಫ್ಟ್. ನಾವು ಇಲ್ಲಿ ಒನ್ಸ್ ಡೇಟಾ ಸೇವ್ ಮಾಡಿದ್ರೆ ಇಲ್ಲಿ ನೋಡಿ ಮೆಸೇಜ್ ಬಂತು, ಏನಂದರೆ ಅನಾಮಲೀಸ್, ಅಂದರೆ ಮಾಹಿತಿ ಏನಂದರೆ ಇದು ರಿಪೀಟೆಡ್ ಇದೆ, ಅಂದರೆ ವಲಯ ವಾಯ್ಸು, ಅಂದರೆ ಥೀಮ್ ವಾಯ್ಸಲ್ಲಿ ಸೇಮ್ ಕ್ವಶನ್ಸ್ ರಿಪೀಟ್ ಇದೆ. ಅದರಲ್ಲಿ ಏನು ಹೇಳ್ತಾ ಇದೆ ನೋಡಿ, ನೋಡೋಣ ಏನು ತಪ್ಪಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ನಂಬರ್ ಆಫ್ ಎಲಿಜಿಬಲ್ ಹೌಸ್ ಹೋಲ್ಡ್ಸ್ ಇನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಇನ್ ಗ್ರಾಮ ಪಂಚಾಯತಿ ನಾವು 2 ಅಂತ ಹಾಕಿದ್ದೀವಿ. ಅದೇ ಕ್ವಶನ್ನು ಇನ್ನೊಂದು ಕಡೆ ಕೇಳಿದೆ, ನಾವು 3 ಅಂತ ಹಾಕಿದ್ದೀವಿ. ಸೊ ಇದು ತಪ್ಪಿದ್ರೆ ಬಿಡೋದಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಲ್ಲೊಂದು ಡೇಟಾ ಇಲ್ಲೊಂದು ಡೇಟಾ ಹಾಕಿದ್ರೆ ಅದು ಬಿಡೋದಿಲ್ಲ. ಸೊ ಇಲ್ಲಿ ನಾವು ನೆಕ್ಸ್ಟ್ ಇದನ್ನು ಕರೆಕ್ಷನ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ನಂಬರ್ ಇದೆ, ಕ್ವಶನ್ ID ಇದು 1118ನೇದು, ಇದು 206 ಮತ್ತು 1118. ಇಲ್ಲಿ ಕಂಟ್ರೋಲ್ F ಹಾಕಿದ್ರೆ ಇಲ್ಲಿ ನಿಮ್ಗೆ ಬರುತ್ತೆ ಕ್ವಶನ್ ID ನೋಡಿ, ಇದೆ ಕ್ವಶನ್ ಕೋಡು ನೋಡಿ. ಇಲ್ಲಿ ಇದನ್ನು ಚೇಂಜ್ ಮಾಡ್ಕೊಬೇಕು. ಅದು ಯಾವುದಕ್ಕೆ 2 ಸರಿ ಇದೆಯಾ 3 ಸರಿ ಇದೆಯಾ ಅನ್ನೋದು ನೀವು ನೋಡಬೇಕು. ಇನ್ನೊಂದು ಸರಿ DCF ತೆಗ್ದು ನೋಡಿ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2ನೇ ಕ್ವಶನ್, ಟೋಟಲ್ ಪಾಪ್ಯುಲೇಷನ್ ಇನ್ ಗ್ರಾಮ ಪಂಚಾಯತ್ ಪಾಪ್ಯುಲೇಷನ್ ಆಸ್ ಆನ್ 31st March ರೆಫರೆನ್ಸ್ ಇಯರ್. ಇಲ್ಲಿ ನೋಡಿ ಕ್ವಶನ್ ನಂಬರ್ 120ಅಲ್ಲಿ 1 ಅಂತ ಹಾಕಿದ್ದೀವಿ. ಅದೇ ಇಲ್ಲಿ ನೋಡಿ ಫೀಮೇಲ್ ಪಾಪ್ಯುಲೇಷನ್ನು ಮತ್ತು ಮೇಲ್ ಪಾಪ್ಯುಲೇಷನ್ನು 1+1 ಅಂತ ಹಾಕಿದ್ದೀವಿ. ಅವಾಗ ಏನಾಗುತ್ತೆ, ಟೋಟಲ್ ಗ್ರಾಮ ಪಂಚಾಯತಿ ಪಾಪ್ಯುಲೇಷನ್ 2 ಆಗುತ್ತೆ. ಇಲ್ಲಿ ನಾವು ಟೋಟಲ್ ಪಾಪ್ಯುಲೇಷನ್ 1 ಹಾಕಿದ್ದೀವಿ, ಅಲ್ಲಿ ಫೀಮೇಲ್ 1 ಮೇಲ್ ಪಾಪ್ಯುಲೇಷನ್ 1 2 ಹಾಕಿದ್ದೀವಿ, ಅದಕ್ಕೆ ಅಲ್ಲಿ ಅಲೋ ಮಾಡ್ತಾ ಇಲ್ಲ. ಆಗ ಏನಾಗುತ್ತೆ, ನಾವು ಟೋಟಲ್ ಪಾಪ್ಯುಲೇಷನ್ನ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲಿ 2 ಅಂತ. ನೆಕ್ಸ್ಟ್ 3ನೇ ಕ್ವಶನ್, ಟೋಟಲ್ ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಕವರ್ಡ್ ಅಂಡರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ 3 ಅಂತ ಹಾಕಿದ್ದೀವಿ, ಇಲ್ಲಿ 517ಅಲ್ಲಿ 1 ಅಂತ ಹಾಕಿದ್ದೀವಿ. ಸೊ ಈ 517 ಇರೋ ಡೇಟಾ ಕರೆಕ್ಷನ್ ಮಾಡಬೇಕು ಇವಾಗ ನಾವು. ನೆಕ್ಸ್ಟ್ 4ನೇದು, ಟೋಟಲ್ ಲೈವ್ ಬರ್ತ್ ಇನ್ ಗ್ರಾಮ ಪಂಚಾಯತ್ ಡ್ಯೂರಿಂಗ್ ರೆಫರೆನ್ಸ್ ಫೈನಾನ್ಷಿಯಲ್ ಇಯರ್ 1 ಅಂತ ಕೊಟ್ಟಿದ್ದೀವಿ. ಅದೇ ಇಲ್ಲಿ ಫೇಮೇಲು ಮೇಲು 1+1 2 ಅಂತ ಆಗಿದೆ, 540. ಇವಾಗ ನಾವು ಇಲ್ಲಿ ಚೇಂಜ್ ಮಾಡ್ಕೊಬೇಕು. ಒನ್ಸ್ ನಾವೆಲ್ಲ ಚೇಂಜಸ್ ಮಾಡಿದ್ರೆ ಅದು ಡೇಟಾ ಸೇವ್ ಆಗುತ್ತೆ ನೋಡಿ. ಸಮನಾಲಿಸ್ ಇನ್ನೊಂದು ಯಾವುದೋ ಕ್ವಶನ್ ತಪ್ಪಿದೆ, 540 to 569 567. ನೋಡಿ, ಅದು ತಪ್ಪಿದ್ರೆ ಅನಾಮಲೀಸು ನಮ್ಮ ನೋಡಿ ಚೇಂಜ್ ಮಾಡೋವರೆಗೂ ಬಿಡೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ನೋಡ್ಕೊಂಡು ಸೇವ್ ಮಾಡಿ, ಯಾಕೆಂದರೆ ಇಲ್ಲೇ ವ್ಯಾಲಿಡೇಷನ್ ಮಾಡ್ತಾ ಇದೆ ಸಿಸ್ಟಮೇ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಮಾಡ್ತಾ ಇದೆ.
ನೋಡಿ ಎಲ್ಲ ಸರಿ ಇತ್ತು ಅಂದರೆ ನೆಕ್ಸ್ಟ್ ಸೇವ್ ಆಸ್ ಡ್ರಾಫ್ಟ್ ಆಗೋದು. ನೋಡಿ ಎಷ್ಟು ಕಷ್ಟ ಆಯಿತು. ಅದಕ್ಕೆ ಮೊದಲೇ ವೆರಿಫೈ ಮಾಡಬೇಕಂದ್ರೆ ಪ್ರತಿಯೊಂದು ಡೇಟಾನ ಇದು ಮಾಡಿ. ನೆಕ್ಸ್ಟ್ ಒನ್ಸ್ ಡೇಟಾ ಅಲ್ಲಿ ವ್ಯಾಲಿಡೇಟ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಡೇಟಾ ಸಬ್ಮಿಷನ್. ಇಲ್ಲಿ ನಾವು ವ್ಯೂ ಪಿ ಡಿ ಐ ಡೇಟಾ ಟು ಡಿಸ್ಕಸಿಂಗ್ ಗ್ರಾಮ ಸಭಾ. ಇಲ್ಲಿ ಏನಾಗುತ್ತೆ, ಪ್ರತಿ 116 ಕ್ವಶನ್ ಏನು ಆನ್ಸರ್ ಮಾಡಿರ್ತೀವಲ್ಲ ಇದು ಪಟ್ಟಿ ಆಗುತ್ತೆ. ಇದನ್ನು ನಾವು ಪ್ರಿಂಟ್ ತಗೊಂಡು ಗ್ರಾಮ ಸಭೆಯಲ್ಲಿ ಇಡಬೇಕು. ಗ್ರಾಮ ಸಭೆಯಲ್ಲಿ ಇಟ್ಟಾಗ ಆಗ ಗ್ರಾಮ ಸಭೆಯಲ್ಲಿ ಏನಾದರೂ ಇಲ್ಲ ಇದು ತಪ್ಪಿದೆ ಅಂತ ಏನಾದರೂ ಬಂತು ಅಂದರೆ ಇಲ್ಲಿ ನೆಕ್ಸ್ಟ್ 3.2 ಕರೆಕ್ಟ್ ಡೇಟಾ ಪೋಸ್ಟಿಂಗ್ ಗ್ರಾಮ ಸಭಾ ಇಸ್ ರಿಕ್ವೈರ್ಡ್. ಅಂದರೆ ಏನಾದರೂ ರಿಕ್ವೈರ್ಡ್ ತಪ್ಪಿದ್ರೆ ಮಾತ್ರ ಇದನ್ನು ಅಪ್ಡೇಟ್ ಮಾಡಿ, ತಪ್ಪಿಲ್ಲ ಅಂದರೆ ಹಾಗೆ ಬಿಟ್ಬಿಡಿ, ಡೈರೆಕ್ಟಾಗಿ 3.3 ಬನ್ನಿ. ಸಬ್ಮಿಟ್ ಪಿ ಡಿ ಐ ಡೇಟಾ ಫಾರ್ ವೆರಿಫಿಕೇಷನ್. ಇಲ್ಲಿ ನಾವು ಸಬ್ಮಿಟ್ ಮಾಡಬೇಕು. ಒನ್ಸ್ ನಾವು ಇಲ್ಲಿ ಸಬ್ಮಿಟ್ ಮಾಡಿದಾಗ ಇದು ನೆಕ್ಸ್ಟು ಕನ್ಸರ್ನ್ ಏನು ಲೈನ್ ಡಿಪಾರ್ಟ್ಮೆಂಟ್ ಆಫೀಸರ್ಗೆ, ಬ್ಲಾಕ್ ಆಫೀಸರ್ಗೆ ನಾವು ಏನು ಕ್ರೆಡೆನ್ಷಿಯಲ್ಸ್ ಕೊಟ್ಟಿದ್ದೀವಲ್ಲ ಆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ, ಇಂಟು ಡಿ ಸಿ ಎಫ್ ಇಂಟು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅದು ನೆಕ್ಸ್ಟ್ ಅವ್ರ ಜವಾಬ್ದಾರಿ. ಈಗ ಇದು ಗ್ರಾಮ ಪಂಚಾಯತಿ ಜವಾಬ್ದಾರಿ ಮುಗೀತು ಇಲ್ಲಿಗೆ. ನೆಕ್ಸ್ಟ್ ನಾವಿವಾಗ ಇವ್ರು ಲಾಗಿನ್ ಆಗೋದಿನ, ಏನು ಬ್ಲಾಕ್ ಲಾಗಿನ್ ಆಗೋದಿನ ಆಗೋಣ. ನೋಡಿ ಇದು ಬ್ಲಾಕ್ ಲಾಗಿನ್. ಇಲ್ಲಿ ಬ್ಲಾಕ್ ಲಾಗಿನಲ್ಲಿ ಏನು 3 ಆಪ್ಷನ್ ಬರುತ್ತೆ. ಏನು ವ್ಯೂ ಪಿ ಡಿ ಐ ಡೇಟಾ ಫಾರ್ ವೆರಿಫಿಕೇಷನು, ವ್ಯೂ ಪ್ರೋಸೆಸ್ ಡೇಟಾ ಮತ್ತು ವ್ಯೂ ಡೇಟಾ ರಿಸೀವ್. ಅಂದರೆ ಇದು ಡೇಟಾ ರಿಸೀವ್ ಫ್ರಮ್ ಡಿಫ್ರೆಂಟ್ ಪೋರ್ಟಲ್ಸ್. ಅಂದರೆ ಇವಾಗ ಆಲ್ರೆಡಿ ನಮಗೆ ಇಲ್ಲಿ 178 ಕ್ವಶನರೀಸ್ ಇದೆ. 178 ಕ್ವಶನರೀಸಲ್ಲಿ ನಾವು ಎಂಟ್ರಿ ಮಾಡ್ತಾ ಇರೋದೇ 116. ಇನ್ನು ಮಿಕ್ಕಿದ್ದು 54 ಆಟೋ ಪೋರ್ಟೆಡ್ ಇದೆ. ಅಂದರೆ ಈಗಾಗಲೇ ನಾವು ಏನು MOPR ಅಪ್ಲಿಕೇಶನ್ ಏನು ಯೂಸ್ ಮಾಡ್ತಾ ಇದ್ದೀವಲ್ಲ, ಈ ಗ್ರಾಮ ಸ್ವರಾಜ್, ಸ್ವಚ್ಛ ಭಾರತ್, ಇದೇ ರೀತಿ ಬೇರೆ ತುಂಬ ಅಪ್ಲಿಕೇಶನ್ಸ್ ಇದೆಯಲ್ಲ ಆ ಅಪ್ಲಿಕೇಶನ್ಸಿಂದ ಡೇಟಾ ಬರುತ್ತೆ. ಅದು ಯಾವುದು ಅಂತ ನೋಡೋದು ಇದು. ನೋಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಏನು ಎಲ್ಲಿಂದ ಬರುತ್ತೆ ಅನ್ನೋದು SBMG, ಈ ಗ್ರಾಮ ಸ್ವರಾಜ್, ಇಲ್ಲಿಂದ ಡೇಟಾ ಮಾಹಿತಿ ಆಗಿದೆ ಅನ್ನೋದು. ಇದು 54 ಕ್ವಶನ್ ಆಟೋ ಪ್ರೊಟೆಕ್ಟ್ ಆಗುತ್ತೆ. ಇವಾಗ ಇಲ್ಲಿ ವ್ಯೂ ಅಂದರೆ ಇವಾಗ ಆಲ್ರೆಡಿ ನಾವು ಪಂಚಾಯತಿಯಿಂದ ಡೇಟಾ ಕಳಿಸಿರೋದನ್ನ ಲೈನ್ ಡಿಪಾರ್ಟ್ಮೆಂಟ್ ಫಸ್ಟು ವೆರಿಫಿಕೇಷನ್ ಮಾಡ್ತಾನೆ. ನೋಡಿ ಇಲ್ಲಿ ವೆರಿಫಿಕೇಷನಿಗೆ ಬಂದಿದೆ ಪಂಚಾಯತಿ. ಇಲ್ಲಿ ಆ್ಯಕ್ಷನ್ ಅಂತ ಇದೆ. ಇಲ್ಲಿ ಆ್ಯಕ್ಷನ್ ವ್ಯಾಲಿಡೇಷನ್ ಹೆಂಗೆ ಮಾಡಬೇಕು ಅಂದರೆ ಆ್ಯಕ್ಷನ್ ಅಂತ ಇದೆ. ಇಲ್ಲಿ ವ್ಯೂ ಆ್ಯಂಡ್ ವೆರಿಫೈ ಡೇಟಾ ಮತ್ತು ಟ್ರ್ಯಾಕ್ ಸ್ಟೇಟಸ್ ಅಂದರೆ ಈ ಪಂಚಾಯತಿ ಇದು ಎಲ್ಲಿ ಪೆಂಡಿಂಗ್ ಇದೆ ಅನ್ನೋದು ನೋಡೋಕ್ಕೆ ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಯಾವ ಡಿಪಾರ್ಟ್ಮೆಂಟು ಯಾರ ಹತ್ರ ಪೆಂಡಿಂಗ್ ಇದೆ, ಪೆಂಡಿಂಗ್ ವಿತ್ ಲೈನ್ ಡಿಪಾರ್ಟ್ಮೆಂಟ್ ಆಫೀಸರ್ ಅನ್ನೋದು ಇಲ್ಲಿ ನಮಗೆ ತೋರಿಸ್ಕೊಡುತ್ತೆ. ನೆಕ್ಸ್ಟ್ ವ್ಯೂ ಆಲ್ ಡೇಟಾ ಪಾಯಿಂಟ್ಸ್ ಅಂದರೆ ಎಲ್ಲ ಡೇಟಾ ಪಾಯಿಂಟ್ಸ್ ಬರುತ್ತೆ. ವ್ಯೂ ಆ್ಯಂಡ್ ವೆರಿಫೈ ಮಾಡಿದಾಗ ನೋಡಿ ಇಲ್ಲಿ ಈ ಕ್ವೆಶನ್ಗೆ ಉತ್ತರ ಕೊಟ್ಟಿದ್ದಾನೆ. ಏನು ನಂಬರ್ ಆಫ್ ಪ್ರೆಗ್ನೆಂಟ್ ವುಮೆನ್ ವಿತ್ ಲೈವ್ ಬರ್ತ್ ಡ್ಯೂರಿಂಗ್ ರೆಫರೆನ್ಸ್ ಇಯರ್ 20 ಅಂತ. ಇದು ಅವನು ಸರಿ ಇತ್ತು ಅಂದರೆ ಇಲ್ಲಿ ಆ್ಯಕ್ಷನ್ ಅಂತ ಇದೆ. ಇಲ್ಲಿ 2 ಥರ ಇದೆ. ಡೇಟಾ ಈಸ್ ಕರೆಕ್ಟ್, ಐ ಅಪ್ರೂವ್ ಆ್ಯಂಡ್ ಫಾರ್ವರ್ಡ್ PDI ಡೇಟಾ. ಅಂದರೆ ಇದು ಮಾಹಿತಿ ಕರೆಕ್ಟ್ ಇದೆ, ಅದಕ್ಕೆ ನಾನು ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಇದೆ. ಇದು ಒನ್ಸ್ ಅಪ್ರೂವ್ ಮಾಡಿದ್ರೆ ಇದು ನಮ್ಮ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ. ಅಂದರೆ ಬ್ಲಾಕ್ ಲೆವೆಲ್ ಅಂದರೆ ತಾಲೂಕ್ ಲೆವೆಲ್ಗೆ ವೆರಿಫಿಕೇಷನ್ಗೆ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ರಿಜೆಕ್ಷನ್ ಇದೆಯಲ್ಲ, ಈ ರಿಜೆಕ್ಷನ್ ಹೆಂಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಇದು ನೆಕ್ಸ್ಟು ಅದೇ ಕ್ವಶನರೀಸಲ್ಲಿ ಆನ್ಸರ್ ಮಾಡಿರ್ತಾರೆ. ವೆದರ್ ಆಯುಷ್ಮಾನ್ ಭಾರತ್ ಕಾರ್ಡ್ ಆರ್ ವೆಲ್ನೆಸ್ ಸೆಂಟರ್ ಸಬ್ ಸೆಂಟರ್ ವಿತ್ ಬೇಸಿಕ್ ಫೆಸಿಲಿಟೀಸ್ ಲೊಕೇಟೆಡ್ ಇನ್ ಗ್ರಾಮ ಪಂಚಾಯತ್, ನೋ ಅಂತ ಕೊಟ್ಟಿದ್ದಾರೆ. ಇಲ್ಲ ಅಲ್ಲಿ ಇದೆ, ಅಲ್ಲಿ ಒಂದು HSC ಇದೆ, ಮತ್ತು ವೆಲ್ತ್ ಆ್ಯಂಡ್ ವೆಲ್ನೆಸ್ ಆಫೀಸರ್ ಇದೆ ಅಲ್ಲಿ ಅನ್ನೋದಕ್ಕೆ ಅವನು ಜಸ್ಟಿಫೈ ಮಾಡಿ ಇಲ್ಲಿ ರಾಂಗ್ ಮಾಡ್ತಾ ಇದ್ದಾನೆ. ಇಲ್ಲಿ ಡೇಟಾ ಇಸ್ ಇನ್ಕರೆಕ್ಟ್, ಐ ವಿಲ್ ರಿಜೆಕ್ಟ್ ಆ್ಯಂಡ್ ಸೆಂಡ್ ಫಾರ್ ಕರೆಕ್ಷನ್. ಅಂದರೆ ಇವನು ಇಲ್ಲಿ ಅಲ್ಲಿದೆ ಡೇಟಾ ಅಂತ. ಮತ್ತು ಇಲ್ಲಿ ಕ್ವಶನ್ ಕೋಡ್ ಬರುತ್ತೆ. ಅಂದರೆ ಇಲ್ಲಿ ತುಂಬ ಕ್ವಶನ್ಸ್ ಬರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ 10-20, ಅದಕ್ಕೆ
ಪ್ರತಿಯೊಬ್ಬರಿಗೂ ಏನು ಲೈನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಮೊದಲನೇದು ಏನು ಹೇಳಬೇಕು ಅಂದರೆ, ನಾನು ಯಾವತ್ತು ಕ್ವಶನ್ ತಪ್ಪು ಮಾಡಿದ್ದೀನಿ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿ ರಿಮಾರ್ಕ್ಸಲ್ಲಿ. ಆಗ ಪಂಚಾಯತಿಯವನಿಗೆ ಈಸಿ ಆಗುತ್ತೆ, ಈ ಥರ ಈ ಕ್ವಶನ್ ತಪ್ಪಾಗಿದೆ ಸರಿ ಮಾಡ್ಕೊ ಅಂತ. ಇಲ್ಲ ಪ್ರತಿಯೊಂದು ಕ್ವಶನ್ ಅವ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದರೆ ನಾವು 116 ಕ್ವಶನಲ್ಲಿ ಸೆಂಟ್ರಿ ಮಾಡಿರೋದು, ಅದರಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲ ಜಾಸ್ತಿ ಇದಿದೆ. ಅದಕ್ಕೋಸ್ಕರ ಇಲ್ಲಿ ರಿಮಾರ್ಕ್ಸಲ್ಲಿ ನೋಡಿ, ಕ್ವಶನ್ ಕೋಡ್ QC 113 is wrong. Please update correctly and send. ಇಲ್ಲ ಅವನಿಗೆ ಇದು ಬಂದು ನ್ಯೂಮರೇಟರ್ ಏನು SR ಕ್ವಶನು, ಆವಾಗ ಇಲ್ಲ ಅಲ್ಲಿದೆ ಅಂತ ಹೇಳ್ಬೋದು ಡೈರೆಕ್ಟಾಗೆ. ಇಲ್ಲ ಬೇರೆ ಏನು ನಂಬರ್ಸ್ ಇದೆಯಲ್ಲ, ಆಗ ಇವನಿಗೆ ಗೊತ್ತಿದ್ದರೆ ಅಲ್ಲೇ ನೀವೇ ಅಪ್ಡೇಟ್ ಮಾಡೋಕ್ಕೆ ಹೇಳಿ. ಅಂದರೆ ಇದು ಕರೆಕ್ಟ್ ಆನ್ಸರ್, ನೀನು ಅಪ್ಡೇಟ್ ಮಾಡು ಅಂತ ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಹೇಳಿ. ಆಗ ಪಂಚಾಯತಿಯವನಿಗೂ ಈಸಿ ಆಗುತ್ತೆ ಅಪ್ಡೇಟ್ ಮಾಡೋಕ್ಕೆ. ಇವಾಗ ಕ್ವಶನ್ ನಂಬರ್ 113 ಈಸ್ ರಾಂಗ್, ಪ್ಲೀಸ್ ಅಪ್ಡೇಟ್ ಕರೆಕ್ಟ್ಲಿ. ದೇರ್ ಇಸ್ ಎ ಇವನು ಇವಾಗ ರಿಮಾರ್ಕ್ ಕೊಡ್ತಾನೆ, ಅಲ್ಲಿ ದೇರ್ ಇಸ್ ಎ HSC ಸೆಂಟರ್, ಅಂದರೆ ಆ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತ್ HSC ಸೆಂಟರ್ ಇದೆ ಅಂತ ಇವನು ಜಸ್ಟಿಫೈ ಮಾಡ್ತಾ ಇದ್ದಾನೆ. ಅವಾಗ ಈ ಡೇಟಾ ಇಸ್ ಇನ್ಕರೆಕ್ಟ್, ಐ ವಿಲ್ ರಿಜೆಕ್ಟ್ ಆ್ಯಂಡ್ ಸೆಂಡ್ ಬ್ಯಾಕ್ ಫಾರ್ ಕರೆಕ್ಷನ್. ಅಂದರೆ ಇದು ತಿರ್ಗಾ ಗ್ರಾಮ ಪಂಚಾಯತಿಗೆ ಹೋಗುತ್ತೆ. ಈಗ ಇವನ್ ಲಾಗಿನಲ್ಲಿ ಎಲ್ಲ ಕ್ಲಿಯರ್ ಆಯಿತು, ಇವನ್ ಲಾಗಿನಲ್ಲಿ ಯಾವುದೂ ಇಲ್ಲ. ಆಗ ನೋಡಬೇಕು ಪ್ರತಿಯೊಂದು ಪಂಚಾಯತಿದು ಎಲ್ಲ ಕ್ಲಿಯರ್ ಆಗಿದೆಯಾ ನೋಡಿ. ಅವನಿಗೆ ಬಂದಿರೋದು 3 ಕ್ವಶನರೀಸ್, ಮೂರು ನೋಡಿ ಇಲ್ಲಿ ಸ್ಟೇಟಸ್ ಬರುತ್ತೆ, ಕರೆಂಟ್ ಸ್ಟೇಟಸ್ ಪೆಂಡಿಂಗ್ ವಿತ್ GP ಲೆವೆಲ್. ಅಂದರೆ ಇವಾಗ ಏನು ರಿಜೆಕ್ಟ್ ಮಾಡಿದ್ನಲ್ಲ ಅದು ಪೆಂಡಿಂಗ್ ವಿತ್, ಅಂದರೆ ಇವೆರಡು ಆಲ್ರೆಡಿ ಬ್ಲಾಕ್ ಲೆವೆಲ್ಗೆ ಹೋಗಿದೆ. ಇವನು ಲೈನ್ ಡಿಪಾರ್ಟ್ಮೆಂಟಿಂದ ಪುಷ್ ಮಾಡಿದ್ದಾನೆ, ಇವಾಗ ಇವನ ಹತ್ರ ಯಾವುದೂ ಪೆಂಡಿಂಗ್ ಇಲ್ಲ. ಇದು ಡೇಟಾ ನೋಡೋಕ್ಕೆ. ನೆಕ್ಸ್ಟ್ ನಾವು ಇವಾಗ ಏನು ಗ್ರಾಮ ಪಂಚಾಯತಿ ಲಾಗಿನ್ ಆಗೋಣ ಏನಂದರೆ ರಿಜೆಕ್ಟ್ ಮಾಡಿದ್ನ ಹೆಂಗೆ ಸರಿಪಡಿಸಿ ತಿರ್ಗಾ ಪುಷ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ 4th ಆಪ್ಷನ್ ಏನು PDI ಡೇಟಾ ರಿಜೆಕ್ಟೆಡ್ ಬೈ ಹೈಯರ್ ಆಫೀಸರ್. ಹೈಯರ್ ಆಫೀಸರ್ ಅಂದರೆ ಬ್ಲಾಕ್ ಆಫೀಸರು, EO, ಇಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನ್ ಲಾಗಿನ್, ಇಲ್ಲ ಸ್ಟೇಟ್ ಹಂತದಲ್ಲಿ ರಿಜೆಕ್ಟ್ ಮಾಡೋದು ಗ್ರಾಮ ಪಂಚಾಯತಿಗೆ ವಾಪಸ್ ಹೋಗಬೇಕು. ವಾಪಸ್ ಹೋದಾಗೆ ಅವರು ವಾಪಸ್ ತಿರ್ಗಾ ಏನು ವೆರಿಫಿಕೇಷನ್ ತಿರ್ಗಾ ಲೈನ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ತಿರ್ಗಾ ಬ್ಲಾಕ್ ಲೆವೆಲ್ಗೆ ಹೋಗುತ್ತೆ, ತಿರ್ಗಾ ಡಿಸ್ಟ್ರಿಕ್ಗೆ ಹೋಗುತ್ತೆ, ಆಮೇಲೆ ಸ್ಟೇಟಿಗೆ ಬರುತ್ತೆ. ಇದು ಪ್ರೊಸೀಜರ್ ಇರೋದು. ಇಲ್ಲಿ 4.1 ಏನು ವ್ಯೂ PDI ಡೇಟಾ ರಿಜೆಕ್ಟೆಡ್ ಬೈ ವೆರಿಫಿಕೇಶನ್, ಅಂದರೆ ನೋಡೋದು ಯಾವುದಾದ್ರು ರಿಜೆಕ್ಟ್ ಆಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಬೋದು. ಇಲ್ಲಿ ನೋಡಿ ಇದು ಬಂದಿದೆ, ಇವನು ರಿಮಾರ್ಕ್ಸ್ ನೋಡ್ಬೋದು. ಇಲ್ಲಿ ಏನು ಕ್ವಶನ್ ಕೋಡ್ 113 ಇಸ್ ರಾಂಗ್, ಪ್ಲೀಸ್ ಕರೆಕ್ಟ್ಲಿ ಅಪ್ಡೇಟ್ ದ HSC ಸೆಂಟರ್ ಅಂತ ಇದು ನೋಡೋಕ್ಕಷ್ಟೇ ಫಸ್ಟ್ ಆಪ್ಷನ್. ನೆಕ್ಸ್ಟು ಸೆಕೆಂಡಲ್ಲಿ ಎಡಿಟ್, ಅಂದರೆ ಅದನ್ನು ಸರಿ ಮಾಡೋಕ್ಕೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ, ಅಪ್ಡೇಟ್ ಮಾಡಬೇಕು. ಏನಂದರೆ ಅಲ್ಲಿ HSC ಸೆಂಟರ್ ಇದೆಯೇ ಅದಕ್ಕೆ, ಸೊ ಎಸ್ ಅಂತ ಅಪ್ಡೇಟ್ ಮಾಡಿ ತಿರ್ಗಾ ನಾವು ವಾಪಸ್ ಕಳಿಸ್ತಾ ಇದ್ದೀವಿ ನೋಡಿ. ಇದು ಅಪ್ಡೇಟ್ ಆಯಿತು. ಇವಾಗ ಜಸ್ಟ್ ಕರೆಕ್ಷನ್ ಮಾಡಿದ್ದೀವಿ, ಚೇಂಜಸ್ ಆಯಿತು. ನೆಕ್ಸ್ಟು ರೀಸಬ್ಮಿಟ್, ಅಂದರೆ ಈ ಪ್ರತಿಯೊಂದು ವಲಯದಿಂದ ಬಂದಿರುತ್ತಲ್ಲ ಅದೆಲ್ಲ ಅಪ್ಡೇಟ್ ಮಾಡಿ ಒಂದೇ ಸರಿ ನಾವು ರೀಸಬ್ಮಿಟ್ ಮಾಡ್ಬೋದು. ನೋಡಿ ಇಲ್ಲೊಂದು ಕೆಂಪು ಚಿಹ್ನೆ ಇದೆಯಲ್ಲ, ಸೆಂಡ್ ಡೇಟಾ ವೆರಿಫಿಕೇಷನ್ ಫಾರ್ ರೀವೆರಿಫಿಕೇಷನ್, ಅಂದರೆ ಮೊದಲನೇ ಸರಿ ಆಲ್ರೆಡಿ ಆಗಿದೆ, ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ರೀವೆರಿಫಿಕೇಷನ್. ಸೊ ನಾವು ರೀವೆರಿಫಿಕೇಷನ್ ಕ್ಲಿಕ್ ಮಾಡ್ತಾ ಇದ್ದೀವಿ. ಒನ್ಸ್ ಇಲ್ಲಿ ರೀವೆರಿಫಿಕೇಷನ್ ಡೇಟಾ ಕ್ಲಿಕ್ ಮಾಡಿದ ತಕ್ಷಣ ಇದು ತಿರ್ಗಾ ಬ್ಲಾಕ್ ನೋಡಲ್ ಆಫೀಸರ್ ಲಾಗಿನ್ಗೆ ಹೋಗುತ್ತೆ. ತಿರ್ಗಾ ಅವನು ವೆರಿಫೈ ಮಾಡಿ ಇದು ಡೇಟಾ ಈಸ್ ಕರೆಕ್ಟ್ ಅಂತ ಪುಷ್ ಮಾಡಿದ್ರೆ ನೆಕ್ಸ್ಟು ಬ್ಲಾಕ್ ಲೆವೆಲ್ಗೆ ಹೋಗುತ್ತೆ. ಇವಾಗ ಲೈನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರೋದು ಇದು. ಇಲ್ಲಿ ರಿಮಾರ್ಕ್ಸ್ ಹಾಕಿಲ್ಲ ನಾವು, ಅಪ್ಡೇಟೆಡ್ ಆಸ್ ಇಟ್ ಇಸ್ ರಿಕ್ವೆಸ್ಟೆಡ್ ಅಂತ ಒಂದು ರಿಮಾರ್ಕ್ ಹಾಕಬೇಕು. ಸೊ ಮೊದಲನೇ ಕರ್ತವ್ಯ, ನೀವೇನು ಲೈನ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಲಿ ಯಾರಿಗೆ ಬ್ಲಾಕ್ ಲೆವೆಲ್ ರಿಜೆಕ್ಟ್ ಮಾಡೋಕ್ಕಿಂತ ರಿಜೆಕ್ಟ್ ಮಾಡಬೇಕಾದ್ರೆ ಈ ಕ್ವಶನ್ ಕೋಡ್ ಅಪ್ಡೇಟ್ ಮಾಡೋಕ್ಕೆ ಹೇಳಿ, ಯಾವ ಕ್ವಶನ್ ತಪ್ಪಿದೆ ಅಂತ. ಯಾಕೆಂದರೆ ಪಂಚಾಯತಿಯವರು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರ ನೋಡಿ ಸಕ್ಸಸ್ಫುಲಿ ಅಂತ ಮೆಸೇಜ್ ಬಂತು. ಈಗ ಪಂಚಾಯತಿ ಕೆಲಸ ಮುಗೀತು. ಇವಾಗ ವೆರಿಫಿಕೇಷನ್ ಮಾಡಿದ ತಿರ್ಗಾ ಇವಾಗ ಬ್ಲಾಕ್ ಲೆವೆಲ್ ಲಾಗಿನ್ ಆಗ್ತೀವಿ, ಅವ್ನು ವೆರಿಫೈ ಮಾಡಿದ್ರೆ ಡೇಟಾ ಈಸ್ ಕರೆಕ್ಟ್ ಅಂತ. ನಾವು ನೆಕ್ಸ್ಟ್ ಲೆವೆಲ್ ಏನು ಲೈನ್ ಡಿಪಾರ್ಟ್ಮೆಂಟ್ ಪುಷ್ ಮಾಡಿದ ಮೇಲೆ ಎಲ್ಲಿ ಹೋಗುತ್ತೆ, ಬಿ ಡಿ ಒ ಅಂದರೆ ನಮ್ಮ ಇಒ, ಅಂದರೆ ಬ್ಲಾಕ್ ಲೆವೆಲಲ್ಲಿ ಯಾರು ನೋಡಲ್ ಆಫೀಸರ್ ಅಂತ ಮಾಡಿರ್ತೀವಲ್ಲ ಅವರು, ಅಂದರೆ ನಾವು ಬಿ ಅಡ್ಮಿನ್ ಲಾಗಿನ್ ಆಗಬೇಕು. ನಾವು ಬಿ ಅಡ್ಮಿನ್ ಲಾಗಿನ್ ಆಗಿದಾಗ ಸೇಮ್ ಪ್ರೊಸೀಜರ್, ಏನು ಡೇಟಾ ಅಲ್ಲಿ ಬಂದಿರುತ್ತೆ, ಸೇಮ್ ನಾವು ಆ್ಯಕ್ಷನ್ ಮಾಡಬೇಕು.
ಅದು ಕರೆಕ್ಟ್ ಇದೆ, ಡೇಟಾ ಇಸ್ ಕರೆಕ್ಟ್ ಅಂತ ಹೇಳಬೇಕು. ತಪ್ಪಿದೆ, ಡೇಟಾ ಇಸ್ ರಾಂಗ್ ಅಂತ ಹೇಳಿ ರಿಜೆಕ್ಟ್ ಮಾಡಿ ತಿರ್ಗಿ ವಾಪಸ್ ಪಂಚಾಯತಿ ಕಳಿಸ್ಬೇಕು. ಇಲ್ಲಿ ತಾಲೂಕ್ ಲಾಗಿನಲ್ಲಿ ಇವಾಗ ಆಲ್ರೆಡಿ ನಾವು ಬ್ಲಾಕ್ ಲೆವೆಲ್ ವೆರಿಫಿಕೇಶನ್ ಅಂದರೆ ಬ್ಲಾಕ್ ಆಫೀಸರ್ ಕ್ರಿಯೇಟ್ ಮಾಡಿದ್ದು ಥರ್ಡ್ ಆಪ್ಷನಲ್ಲಿ. ಇವಾಗ ನಾವು ಇಲ್ಲಿ ಗ್ರಾಮ ಪಂಚಾಯತ್ ಡೇಟಾ ಮ್ಯಾನೇಜ್ಮೆಂಟ್ ವೆರಿಫಿಕೇಶನ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ PI ಡೇಟಾ ವ್ಯೂ PI ಡೇಟಾ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಪಂಚಾಯತಿವಾರು ಯಾರ್ಯಾರು ಪಂಚಾಯತಿಯವರು ಡೇಟಾ ಪುಷ್ ಮಾಡಿರ್ತಾರಲ್ಲ ಅವ್ರ ಡೇಟಾ ಇಲ್ಲಿ ಬರುತ್ತೆ. ಇಲ್ಲಿ ಬರದೇ ಇಲ್ಲ ಅಂದರೆ ಅವರು ಇನ್ನೂ ಡೇಟಾ ಸಬ್ಮಿಟ್ ಮಾಡಿಲ್ಲ ಅಂತ ಅರ್ಥ. ಒನ್ಸ್ ಇಲ್ಲಿ ಮಾಡಿದರೆ ಸೇಮ್ ಏನು ನಾವು ಬ್ಲಾಕ್ ಲೆವೆಲ್ ವೆರಿಫಿಕೇಶನ್ ಆಫೀಸರಲ್ಲಿ ಏನು ವೆರಿಫೈ ಮಾಡಿದ್ವಲ್ಲ ಸೇಮ್ ಅದೇ ಥರ ಇಲ್ಲಿ ಆ್ಯಕ್ಷನ್ ಅಂತ ಬರುತ್ತೆ. ಡೇಟಾ ಈಸ್ ಕರೆಕ್ಟ್ ಅಂತ ರಿಮಾರ್ಕ್ಸ್ ಹಾಕಿ ಅಪ್ಡೇಟ್ ಮಾಡಿದ್ರೆ ನೆಕ್ಸ್ಟು ಡಿಸ್ಟ್ರಿಕ್ಕಿಗೆ ಹೋಗುತ್ತೆ. ಈಗ ಬ್ಲಾಕ್ ಲೆವೆಲಲ್ಲಿ ಯಾವುದೋ ಡೇಟಾ ಬಂದಿಲ್ಲ, ಇದು ಡೆಮೋ ಸೈಟ್ ಆಗಿದೆ ಅಂತ ಅದಕ್ಕೆ ನಾನು ಸೇಮ್ ಏನು ವೆರಿಫಿಕೇಷನ್ ಫೀಲ್ಡ್ ಲೆವೆಲ್ ಆಫೀಸರ್ಸ್ ಇದೆಯಲ್ಲ ಅದನ್ನೇ ತೋರಿಸ್ತೀನಿ. ಸೇಮ್ ಅದೇ ಥರನೇ ಬರುತ್ತೆ, ಏನು ಬೇರೆ ಚೇಂಜ್ ಇಲ್ಲ. ಸೇಮ್ ಅಂದರೆ ಯಾವ ಪಂಚಾಯತಿಯಿಂದ ಡೇಟಾ ಬಂದಿರುತ್ತಲ್ಲ ಆ ಡೇಟಾ ಇಲ್ಲಿ ಬರುತ್ತೆ. ಸೇಮ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ, ಸೇಮ್ ಅದೇ ಪ್ರೊಸೀಜರು. ಸೇಮ್ ಇದೆ, ಬ್ಲಾಕ್ ಲೆವೆಲಲ್ಲಿ ಬರುತ್ತೆ. ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ, ವ್ಯೂ ಆ್ಯಂಡ್ ವೆರಿಫೈ ಡೇಟಾ ಕೊಟ್ಟು ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ ಡೇಟಾ ಇಸ್ ಕರೆಕ್ಟ್ ಐ ಅಪ್ರೂವ್ಡ್ ಆ್ಯಂಡ್ ಫಾರ್ವರ್ಡ್ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಇದು ಡಿಸ್ಟ್ರಿಕ್ಟ್ ಲಾಗಿನ್ಗೆ ಹೋಗುತ್ತೆ, ಅಂದರೆ ಬ್ಲಾಕ್ ಲೆವೆಲಿಂದ ಮಾಡಿದಾಗ. ನೆಕ್ಸ್ಟ್ ನಾವು ಡಿಸ್ಟ್ರಿಕ್ಟ್ ಲಾಗಿನ್ ಆಗೋಣ. ಇಲ್ಲಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲಾಗಿನಲ್ಲಿ ಏನು ನೋಡಲ್ಲ ಅಧಿಕಾರಿ ಕೆಲಸ ಏನು ಇವಾಗ ಬ್ಲಾಕ್ ಲೆವೆಲಿಂದ ಏನು ಡೇಟಾ ಪುಷ್ ಆಗಿರುತ್ತಲ್ಲ ಆ ಕನ್ಸರ್ನ್ ಗ್ರಾಮ ಪಂಚಾಯತಿ ಡೇಟಾ ಆ ಎಲ್ಲ ಡೇಟಾವು ಇಲ್ಲಿ ಬರುತ್ತೆ ಡಿಸ್ಟ್ರಿಕ್ಟ್ ಲಾಗಿನಲ್ಲಿ. ಇದರಲ್ಲಿ ತಿರ್ಗಾ ಪ್ರತಿಯೊಂದು ಪುಷ್ ಮಾಡಬೇಕು ಡಿಸ್ಟ್ರಿಕ್ಟ್ ಅವರು. ಇಲ್ಲಿ ಸೇಮ್ ಯಾರು ನೋಡಲ್ಲ ಅಧಿಕಾರಿ ಇರ್ತಾರಲ್ಲ ಅವ್ರ ಆಫೀಸರ್ ನೇಮು, ಮೊಬೈಲ್ ನಂಬರು, ಇಮೇಲ್ ID ಹಾಕ್ಬಿಟ್ಟು ಬೇಸಿಕ್ ಡೀಟೇಲ್ಸ್ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿ ದೆನ್ ಲಾಗಿನ್ ಓಪನ್ ಆಗುತ್ತೆ. ಇವಾಗ ನಾವು ಡಿಸ್ಟ್ರಿಕ್ಟ್ ಲಾಗಿನ್ ಆಗಿದ್ದೀವಿ. ಇಲ್ಲಿ ಗ್ರಾಮ ಪಂಚಾಯತ್ ಮ್ಯಾನೇಜ್ಮೆಂಟ್ ವೆರಿಫಿಕೇಷನ್ ಅಂದ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡೇಟಾ ವ್ಯೂ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಯಾವ ತಾಲೂಕು ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಯಾವ ಕನ್ಸರ್ನ್ ಯಾವ ತಾಲೂಕಿಂದ ಡೇಟಾ ಬಂದಿದೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಡೇಟಾ ಪುಷ್ ಆದಮೇಲೆ ಸೇಮ್. ಆಮೇಲೆ ಇಲ್ಲಿ ನಾವು ಆ್ಯಕ್ಷನ್ ಸೇಮ್ ಈ ಸ್ಕ್ರೀನ್ ಬರುತ್ತೆ.
ಸೇಮ್ ಆ್ಯಕ್ಷನ್ ತೊಗೊಬೇಕು, ವ್ಯೂ ಆ್ಯಂಡ್ ವೆರಿಫೈ ಡೇಟಾ ಸ್ಟೇಟಸ್ಸು. ಆಮೇಲೆ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಇದೆ. ಟ್ರ್ಯಾಕ್ ಸ್ಟೇಟಸ್ ಅಂದರೆ ಈ ಕ್ವಶನರೀಸ್ ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ನೋಡ್ಬೋದು. ಮತ್ತು ಅದಕ್ಕೆ ಏನು ರಿಜೆಕ್ಟ್ ಆಗಿದ್ರೆ ಆ ರೀಸನ್ಸ್, ರಿಮಾರ್ಕ್ಸು ಎಲ್ಲ ಪ್ರತಿಯೊಂದು ನೋಡ್ಬೋದು ಯಾರು ವೆರಿಫಿಕೇಷನ್ ಆಫೀಸರ್ ಇರ್ತಾರಲ್ಲ ಅವರು. ನೆಕ್ಸ್ಟ್ ಆ್ಯಕ್ಷನ್ ತೊಗೊಬೇಕಾಗುತ್ತೆ. ಇಲ್ಲಿ ಡೇಟಾ ಈಸ್ ಕರೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಇದು ಸ್ಟೇಟ್ ಲಾಗಿನಿಗೆ ಬರುತ್ತೆ ಫಾರ್ ನೆಕ್ಸ್ಟ್ ಲೆವೆಲ್ ವೆರಿಫಿಕೇಷನ್. ಒನ್ಸ್ ಇಲ್ಲಿ ಡೇಟಾ ಈಸ್ ಕರೆಕ್ಟ್ ಆ್ಯಂಡ್ ಅಪ್ರೂವ್ ಕೊಟ್ಟಾಗ ಇದಿಷ್ಟು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಪ್ಷನ್ಸು. ಮತ್ತು ಇಲ್ಲಿ ಇನ್ನೊಂದು ತುಂಬ ಜನ ಏನು ಕೇಳ್ತಿರೋ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನೂ ಒಂದೊಂದೇ ಕ್ವಶನರೀಸು ಎಂಟ್ರಿ ಮಾಡಿಕೊಂಡು ತುಂಬ ಲೇಟ್ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿ ಏನಂದರೆ ಇಲ್ಲಿ ವ್ಯೂ ಡೇಟಾ ಪೆಂಡಿಂಗ್ ಫಾರ್ ವೆರಿಫಿಕೇಷನ್ ವಿತೌಟ್ ವ್ಯೂಯಿಂಗ್ ಅಂತ ಇದೆ. ಇದು ಡಿಸ್ಟ್ರಿಕ್ಟ್ ಲಾಗಿನಲ್ಲಿರೋದು. ಏನಂದರೆ ಇಲ್ಲಿ ಮೊದಲನೇದಾಗಿ ನಾವು ಒಂದ್ಸರಿ ವೆರಿಫಿಕೇಷನ್ ಅಂದರೆ ಈಗ ಡೇಟಾ ಏನು ಅವ್ರು ಆಲ್ರೆಡಿ ತುಂಬಿದಾರಲ್ಲ DCF, ಆ ಡೇಟಾನ ಪಂಚಾಯತಿವಾರು ತರಿಸ್ಕೊಂಡು ಏನು ಆಲ್ರೆಡಿ ಗ್ರಾಮ ಸಭೆಯಲ್ಲಿ ಅದನ್ನು ನೀವು ವೆರಿಫಿಕೇಷನ್ ಮಾಡ್ಕೊಂಡು ಇದು ಕರೆಕ್ಟ್ ಇದೆ ಅನ್ನೋ ಆಧಾರದ ಮೇಲೆ ನೀವು ಇಲ್ಲಿ ಡೈರೆಕ್ಟಾಗೆ ಆ ಕನ್ಸರ್ನ್ ತಾಲೂಕನ್ನ ಸೆಲೆಕ್ಟ್ ಮಾಡಿ ಆ ಏನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿರೋ ಬಂದಿರೋ ನೋಡಲ್ ಆಫೀಸರ್ ಎಲ್ಲ ಕ್ವಶನ್ ಸರಿ ಇದೆ ಅಂದರೆ ನಾವು ಡೈರೆಕ್ಟಾಗಿ ಒಂದೇ ಸರಿ ವೆರಿಫೈ ಮಾಡ್ಬೋದು. ಆಗೇನಾಗುತ್ತೆ ಇಲ್ಲಿ ಪ್ರತಿಯೊಂದು ಆ ತಾಲೂಕಲ್ಲಿರೋ ಗ್ರಾಮ ಪಂಚಾಯಿತಿ ಫೀಲ್ಡ್ ಆಫೀಸರ್ ಏನು ವೆರಿಫಿಕೇಷನ್ ಮಾಡ್ತಾರಲ್ಲ ಆ ಕಂಪ್ಲೀಟ್ ಡೇಟಾ ಇಲ್ಲಿ ಬರುತ್ತೆ ಪಂಚಾಯತ್ ವಾರು. ಪ್ರತಿಯೊಂದು ಗ್ರಾಮ ಪಂಚಾಯತಿ ಬಾದಾಮಿಯಲ್ಲಿ 18 ಗ್ರಾಮ ಪಂಚಾಯತಿ ಇದೆ ಅಂದರೆ 18 ಗ್ರಾಮ ಪಂಚಾಯತಿದು ಡೇಟಾ ಏನು ಕನ್ಸರ್ನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕ್ವಶನ್ ಇಲ್ಲಿ ಬರುತ್ತೆ. ನಾವು ಸೇಮು ಇಲ್ಲಿ ಡೇಟಾ ಈಸ್ ಕರೆಕ್ಟ್ ಇದೇ ಫಾರ್ಮ್ಯಾಟಲ್ಲಿ ನೆಕ್ಸ್ಟ್ ಕೆಳಗಡೆ ಆ್ಯಕ್ಷನ್ ಬರುತ್ತೆ. ಡೇಟಾ ಈಸ್ ಕರೆಕ್ಟ್ ಅಂತ ಕ್ಲಿಕ್ ಮಾಡಿದಾಗ ಇದು ಅಪ್ರೂವ್ ಆಗುತ್ತೆ. ಇದು ಬಲ್ಕಾಗಿ ಅಪ್ರೂವ್ ಮಾಡೋಕ್ಕೆ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಂದೊಂದೇ ಸಿಂಗಲಾಗಿ ಮಾಡೋಕ್ಕಾಗಲ್ಲ ಅಂದಾಗ ಇದು ಯೂಸ್ ಆಗುತ್ತೆ. ಇದು ಇಷ್ಟು ಡಿಸ್ಟ್ರಿಕ್ಟ್ ನೋಡಲ್ ಅಧಿಕಾರಿದು. ನೆಕ್ಸ್ಟ್ ಏನು ಇದು ಬಂದು ಎಂಟ್ರಿ ಆಯಿತು, ಎಲ್ಲ ವೆರಿಫಿಕೇಷನ್ ಆಯಿತು. ಈಗ ಏನು ಮೇಲ್ವಿಚಾರಣೆ ಅಂದರೆ ಹೆಂಗೆ ತಾಲೂಕ್ ಲೆವೆಲಲ್ಲಿ ಬ್ಲಾಕ್ ಲೆವೆಲಲ್ಲಿ ರಿಪೋರ್ಟ್ಸ್ಗಳು ರಿಪೋರ್ಟ್ಸ್ ನೋಡೋಣ. ಇಲ್ಲಿ ಮಾನಿಟರಿಂಗ್ ಆ್ಯಂಡ್ ಟ್ರ್ಯಾಕ್ ಡ್ಯಾಶ್ಬೋರ್ಡ್ ಅನ್ನೋದು ಪ್ರತಿಯೊಬ್ಬರು ಲಾಗಿನಲ್ಲೂ ಇದೆ. ತಾಲೂಕ್ ಲಾಗಿನಲ್ಲೂ ಇದೆ. ಇವರು ಕನ್ಸರ್ನ್ ಗ್ರಾಮ ಪಂಚಾಯತಿಯವರು ಪೆಂಡಿಂಗ್ ಎಲ್ಲಿದೆ ಅನ್ನೋದು ನೋಡೋಕ್ಕೆ. ಆಮೇಲೆ ಡಿಸ್ಟಿಕ್ ಅವರು ಮತ್ತು ಸ್ಟೇಟಲ್ಲೂ ಇದೆ. ಇಲ್ಲಿ ಸೆಕೆಂಡ್ ಆಪ್ಷನ್ನು ಏನು ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಏನು 2.4 ಲಿಸ್ಟ್ ಆಫ್ 2.4 ಅಲ್ಲ 3ಯಲ್ಲಿ ಏನು PDI ಡೇಟಾ ಇದುವರೆಗೂ ಯಾರೂ ಸ್ಟಾರ್ಟೇ ಮಾಡಿಲ್ಲ ಅನ್ನೋದು ನಮಗೆ ಡೇಟಾ ಬೇಕು. ಅಂದರೆ ಇನ್ನೂ ಮುಟ್ಟೇ ಇಲ್ಲ. ನಮಗೆ ಆ್ಯಕ್ಚುಲಿ 15 ದಿನ ಟೈಮ್ ಇರೋದು. 15 ದಿನದಲ್ಲಿ ಇದೆಲ್ಲ ಮಾಡಬೇಕು. ಆಗ ಇಲ್ಲಿ ಯಾರ್ಯಾರು ನೋಡಿಲ್ಲ ಅನ್ನೋದ್ಮೇಲೆ ನಾವು ಇಲ್ಲಿ ಮಾನಿಟರ್ ಮಾಡ್ಬೋದು. ನೆಕ್ಸ್ಟು PDI ಡೇಟಾ ಸಬ್ಮಿಷನ್ ಮತ್ತು ಇದು ಡಿಸ್ಟಿಕ್ ವೈಸು ಅಂದರೆ ಹಂತವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ನೋಡಿ ಮಂಡ್ಯದಲ್ಲಿ ನಂಬರ್ ಆಫ್ GPs 436 GP ಸ್ಟಾರ್ಟೆಡ್ ಡೇಟಾ ಎಂಟ್ರಿ ಅಂದರೆ ಇನಿಷಿಯಲ್ ಡೇಟಾ ಎಂಟ್ರಿ ಸ್ಟಾರ್ಟ್ ಇಂಟರ್ DCF ಅಂತ ಇತ್ತಲ್ಲ ಗ್ರಾಮ ಪಂಚಾಯತಿಯಲ್ಲಿ ಅದು 38 ಪಂಚಾಯತಿಯವರು ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅದರದ್ದು ಪರ್ಸೆಂಟೇಜು ಡೇಟಾ ಸಬ್ಮಿಟೆಡ್ ಡೇಟಾ ಅಂದರೆ ಆಲ್ರೆಡಿ ಸಭೆಯಲ್ಲಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಸಬ್ಮಿಟ್ ಮಾಡಿದ್ದಾರೆ ಅಂದರೆ ವೆರಿಫಿಕೇಷನ್ ಹಂತದಲ್ಲಿ ಹೋಗಿದೆ ಅನ್ನೋದಕ್ಕೆ ಇದು ಡಿಸ್ಟಿಕ್ ವಾರ್ ಡೇಟಾ ಬರುತ್ತೆ. ನೆಕ್ಸ್ಟು ಬ್ಲಾಕ್ ವಾರು ನೋಡ್ಬೋದು, ಗ್ರಾಮ ಪಂಚಾಯತಿ ವಾರು ನೋಡ್ಬೋದು. ಇದು ಕನ್ಸಾಲ್ಟೇಟ್ ರಿಪೋರ್ಟ್ಸು. ನೆಕ್ಸ್ಟು 4th ಪಾಯಿಂಟ್ ಏನು ಇವಾಗ ಪಂಚಾಯತಿ ಕೆಲಸ ಆಗೇ ಹೋಗಿದೆ ಇಲ್ಲ 100%. ಏನು PDI ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಪರ್ಫಾರ್ಮೆನ್ಸ್ ಮಾನಿಟರಿಂಗಲ್ಲಿ 100% ಆಗಿತ್ತು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟು ಲೈನ್ ಡಿಪಾರ್ಟ್ಮೆಂಟ್ ಲಾಗಿನಲ್ಲಿ ಯಾರು ಪೆಂಡಿಂಗ್ ಉಳ್ಕೊಂಡಿದ್ದಾರೆ ಅನ್ನೋದಕ್ಕೆ ರಿಪೋರ್ಟ್ 4.5 4.7 ಇವೆಲ್ಲ ಲೈನ್ ಡಿಪಾರ್ಟ್ಮೆಂಟು ಅಂದರೆ ಅವ್ರ ಲೆವೆಲಲ್ಲಿ ವೆರಿಫಿಕೇಷನ್ ಪೆಂಡಿಂಗ್ ಇದ್ದರೆ ಅದನ್ನು ನಾವು ಇಲ್ಲಿ ಲೈನ್ ಡಿಪಾರ್ಟ್ಮೆಂಟ್ ವಾರು ಇಲ್ಲಿ ನೋಡ್ಬೋದು. ಯಾರು ಡಿಪಾರ್ಟ್ಮೆಂಟ್ ಹತ್ರ ಪೆಂಡಿಂಗ್ ಇದೆ ಅಂದರೆ ಡಿಸ್ಟಿಕ್ ವೈಸಲ್ಲಿ ನಾವು ನೋಡ್ಬೋದು. ಅವರು ಲೈನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ಬೋದು, ನೋಡಿ ಇದು ನಿಮ್ಮ ಲಾಗಿನಲ್ಲಿ ಇಷ್ಟು ಪೆಂಡಿಂಗ್ ಇದೆ, ಬೇಗ ಕ್ಲಿಯರ್ ಮಾಡಿ ಅಂತ ನೀವು ಮೀಟಿಂಗ್ ಮಾಡಿ ಹೇಳ್ಬೋದು. ನೆಕ್ಸ್ಟು ಡೇಟಾ ವೆರಿಫಿಕೇಷನ್ ನಮ್ಮ ಏನು ತಾಲೂಕ್ ಲಾಗಿನಲ್ಲಿ BDO ಮತ್ತು ಡಿಸ್ಟ್ರಿಕ್ಟ್ ಲಾಗಿನಲ್ಲಿ ಪೆಂಡಿಂಗ್ ಇರೋದನ್ನ ನಾವಿಲ್ಲಿ ಡೇಟಾ ವೆರಿಫಿಕೇಷನ್ 4.1 4.2 4.3ಯಲ್ಲಿ ನಾವು ಇದನ್ನು ನೋಡ್ಬೋದು ಯಾರ ಲೆವೆಲಲ್ಲಿ ಇದಿದೆ ಅಂತ. ಇದು ಬಂದು ಇಷ್ಟೇ. PAI ಅಂದರೆ ಏನು ಪಬ್ಲಿಕ್ ಅಡ್ವಾನ್ಸ್ ಇಂಡೆಕ್ಸ್ ಕಂಪ್ಲೀಟ್ ಫ್ಲೋ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಏನಾದರೂ ನಿಮಗೆ ತಾಂತ್ರಿಕವಾಗಿ ಸಮಸ್ಯೆಗಳು ಬಂದು ಅಂದರೆ ನಿಮ್ಮ ಡಿಸ್ಟಿಕ್ ವಾರಲ್ಲಿ DPMUs ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಗೈಡ್ ಮಾಡ್ತಾರೆ. ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ಅದು ಪ್ರತಿಯೊಂದು ಅವ್ರಿಗೆ ಇನ್ಫಾರ್ಮ್ ಮಾಡಿ,
ಅವರು ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇತ್ತು ಅಂದರೆ ಇಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇದ್ದರೆ ನಾವು ಬೇಗ ಸಾರ್ಟ್ ಔಟ್ ಮಾಡಿ ಕೊಡ್ತೀವಿ. ಇದು ತುಂಬ ಕಾಲಾವಧಿ ಕಮ್ಮಿ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಬೇಗ ಪ್ರೋಸೆಸ್ ಮಾಡಿ. ಇದಿಷ್ಟು ಇವತ್ತಿನ ನಾನೇನು PI ಇಂಡೆಕ್ಸ್ ತಾಂತ್ರಿಕ ಟೆಕ್ನಿಕಲ್ ಡೆಮೋನ್ಸ್ಟ್ರೇಷನ್ ಫುಲ್ ಕಂಪ್ಲೀಟ್ ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕನ್ಸರ್ನ್ ತಾಲೂಕು ಡಿಸ್ಟ್ರಿಕ್ಟ್ DPMSನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.